ಏನು ರೆಡ್ಡಿ ಜೋನು, ಯಾವ ಮಾತುಗಳು ಇವೆಲ್ಲ ಡೋಂಗ ಮಾತುಗಳು. ವಾಪಸ್ ತಗೊಳ್ಳಿಲ್ಲದ್ರೆ ನ್ಯಾಯಾಲಯ ಪ್ರವೇಶ ಮಾಡಿ ಶೂನ್ಯ ಇದೆ ಅಂತೇಳಿ ಡಿಕ್ಲೇರ್ ಮಾಡಿ ರದ್ದುಪಡಿಸ್ಬೇಕಷ್ಟೇ. ಟೋಲ್ ಎಷ್ಟು ಕಲೆಕ್ಟ್ ಆಗಿದೆ ಅಂತ ಹೇಳಿ, ಟೋಲ್ ಯಾವಾಗ ಸ್ಥಾಪನೆ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಅಕೌಂಟ್ ಹೇಳಲಿ ಜನರಿಗೆ. ಅದರಿಂದ ಜನ ಪಬ್ಲಿಕ್ ಟೋಲ್ ಕಟ್ಟಬೇಕಾ ಬೇಡವಾ ಸರ್? ಕಟ್ಟಬೇಕಾಗಿಲ್ಲ ನನ್ನ ಪ್ರಕಾರ. ಹಲವು ತೀರ್ಪುಗಳು ಮತ್ತು ಉಲ್ಲೇಖಿಸಿರುವಂಥದ್ದು ಮತ್ತು ಹಲವು ಕಾನೂನುಗಳನ್ನು ಇವರು ಉಲ್ಲಂಘನೆ ಮಾಡಿರುವಂಥದ್ದು, ಹಲವು ಕಾಯ್ದೆಗಳ ಪ್ರಕಾರ ಇವರು ಈ ರೀತಿ ಕ್ರಮಗಳನ್ನು ಕೈಗೊಂಡಿಲ್ಲ. ಇಷ್ಟೆಲ್ಲ ಉಲ್ಲಂಘನೆ ಇದ್ದರೂ ಕೂಡ ಈ ರೀತಿ ನೋಟಿಫಿಕೇಶನ್ ಹೊಡಿಸಿ ಈಗ ರೈತರ ಜಮೀನು ತೆಗೆದುಕೊಳ್ತಾ ಇದ್ದಾರಲ್ಲ, ಮುಂದಿನ ಕಾನೂನಿನ ಸಂಬಂಧಪಟ್ಟಂತೆ ಇದಕ್ಕೆ ತಡೆ ಕೊಡುವಂಥದ್ದು ಅಥವಾ ಇದಕ್ಕೆ ಹೋರಾಟ ಮಾಡುವಂಥದ್ದು ಇದು ಸಾಧ್ಯ ಇದೆಯಾ? ಹೌದೌದು. ಇವಾಗ ಸರ್ಕಾರ ಇದನ್ನೆಲ್ಲ ಗಮನಿಸದೇ ಹೋದರೆ, ಇವಾಗ ಫೈನಲ್ ನೋಟಿಫಿಕೇಶನ್ ಕೆಲವು ಹಳ್ಳಿಗಳಿಗೆ ಕೊಟ್ಟಿದ್ದಾರೆ, ಆಮೇಲೆ ಇನ್ನೂ ಕೆಲವು ಹಳ್ಳಿಗಳಿಗೆ ಕೊಡ್ತೀವಿ ಅಂತ ಕೊಡುತ್ತಾನೋ ಏನೋ ಗೊತ್ತಿಲ್ಲ. ಇವಾಗ ಸಮಿತಿನೇನೋ ರಚನೆ ಮಾಡಿದ್ದಾರೆ, ಕೆಲವೊಂದಷ್ಟು ಪರಿಹಾರ ಕೊಟ್ಬಿಟ್ಟಿದ್ದಾರೆ. ಅಲ್ಲ, ಅದು ಪರಿಹಾರ ಕೊಟ್ಟಿರ್ತಕ್ಕಂಥದ್ದನ್ನು ಅವಾರ್ಡೇ ಬರೀದಿದ್ದರೆ ಪರಿಹಾರ ಎಲ್ಲಿ ಕೊಡ್ತದೆ? ಅವಾರ್ಡ್ ಅದಕ್ಕೆ ಬೇರೆ ವಿಚಾರ ಹೇಳ್ತೀನಿ. ಇದು ಕಾನೂನುಬದ್ಧವಾಗಿಲ್ಲ, ಶೂನ್ಯತೆ ಪಡೆದಿದೆ. ಯಾಕಂತೇಳಿದರೆ ಈ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅನ್ನೋದು ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಸೆಕ್ಷನ್ 3 ಒಳಗಡೆ ಆಗಿಲ್ಲ. ಆದ್ದರಿಂದ ಅದು ನಗರಾಭಿವೃದ್ಧಿ, ಗ್ರೇಟರ್ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕಾನೂನಿನಲ್ಲಿ ಮನ್ನಣೆ ಇಲ್ಲ. ಅವರು ಏನೇ ಕ್ರಮ ತಗೊಂಡ್ರೂ ಕೂಡ ಅದು ಶೂನ್ಯ. ಆದ್ದರಿಂದ ಪರಿಹಾರ ಕೊಡ್ತೀವಿ, ಪರಿಹಾರ ನಾವು 1 ಕೋಟಿ 2 ಕೋಟಿ 3 ಕೋಟಿ ಅಂತ ಅವಾರ್ಡೇ ಬರೀದೇನೆ. ಕನ್ಸೆಂಟ್ ಅವಾರ್ಡ್ ಆದರೂ ಬರೀಬೇಕಲ್ಲ. ಅವಾರ್ಡ್ ಎಲ್ಲಿ ಬರೆದಿದ್ದಾರೆ? ಕನ್ಸೆಂಟ್ ಅವಾರ್ಡ್ಗೆ ಪ್ರೊಸೀಜರ್ ಇದೆ, ಅಗ್ರಿಮೆಂಟ್ ಕೊಟ್ಟಿದ್ದಾರೆ, ಬರ್ಕೊಟ್ಟಿದ್ದಾರೆ. ಅವ್ರು ಯಾರಿದ್ದಾರೆ? ಅವಾರ್ಡ್ ಯಾವ ಪ್ರಕಾರ ಮಾಡಬೇಕು? ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೂಡ 2013 23ರಿಂದ 26 ಕಲಮು 2013 ಇದೆಯಲ್ಲ ನಗರ ಇದು ಭೂ ಸ್ವಾಧೀನದ ಪ್ರಕ್ರಿಯೆ ಕಾಯ್ದೆ, ಅದರ ಪ್ರಕಾರ ನಡೀಬೇಕಾಗಿದೆ. ಅದರ ಪ್ರಕಾರ ನಡೀಬೇಕಾದ್ರೆ ಯಾವುದು ನಿಮಗೆ 23ರಿಂದ 23 ಗೈಡ್ಲೈನ್ಸ್ ಇದೆ. ಶೆಡ್ಯೂಲ್ 1 ಇದೆ. ಶೆಡ್ಯೂಲ್ 1ರಲ್ಲಿ 100% ಸೊಲ್ಯೂಷನ್ ಕೊಡಬೇಕಾಗಿದೆ. ಮಾರ್ಕೆಟ್ ವ್ಯಾಲ್ಯೂ ಹೆಂಗೆ ಡಿಟರ್ಮಿನ್ ಮಾಡಬೇಕು ಅಂತ ಅಲ್ಲಿದೆ. ಮಾರ್ಕೆಟ್ ವ್ಯಾಲ್ಯೂ ಸೇಲ್ ಡೀಡ್ಸು ಎಷ್ಟು ನಡೀತಾ ಇದೆ ಅಂತ ಅದನ್ನು ತಗೋಬೇಕಾಗಿದೆ. ಅದನ್ನು ತಗೊಂಡಾಗ ಅದರ ಜೊತೆಗೆ ಮಲ್ಟಿಪ್ಲೇಯರ್ ಮಾಡಬೇಕಾಗಿದೆ ಶೆಡ್ಯೂಲ್ನಲ್ಲಿ. ಇವಾಗ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥದ್ದನ್ನು ಆ ಮಾರ್ಕೆಟ್ ವ್ಯಾಲ್ಯೂಗೆ ಡಬಲ್ ಮಾಡಬೇಕಾಗುತ್ತೆ. ಆ ಡಬಲ್ ಅಮೌಂಟ್ಗೆ 100% ಸೊಲ್ಯೂಷನ್ ಕಟ್ಟಬೇಕಾಗುತ್ತೆ. ಎಲ್ಲಿ ಮಾಡಿದ್ದಾರೆ ಇವರು? ಪರಿಹಾರ ಹಣ ಕೊಟ್ಬಿಟ್ರೆ ಹಂಗೆ ಕೊಟ್ಬಿಟ್ರೆ ಅದು ಕಾನೂನು ಇಲ್ವ ಅವ್ರಿಗೆ? ಅವಾರ್ಡ್ನಲ್ಲಿ ಕನ್ಸೆಂಟ್ ಅವಾರ್ಡ್ ಅವಾರ್ಡ್, ಇದು ಕನ್ಸೆಂಟ್ ಅವಾರ್ಡ. ಇವಾಗ ನೀವು 23 26 ಗೈಡ್ಲೈನ್ಸ್ ಫಾಲೋ ಮಾಡಿದ್ದೀರಾ ಇಲ್ವಾ? ನೀವು ಫಾಲೋ ಮಾಡಿದರೆ ಎಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು? ಕೆಂಗೇರಿಯಲ್ಲಿ ವಿಶ್ವ ಒಕ್ಕಲಿಗರ ಸಂಸ್ಥೆ ಆದಮೇಲೆ ಬರ್ತಕ್ಕಂಥದ್ದು ಈ ಜಮೀನು. ಆ ನೋಟಿಫಿಕೇಷನ್ ಸೆಕ್ಷನ್ 2S ಇಲ್ಲ. ಇವಾಗ ನೀವು ಸ್ವಾಧೀನಪಡಿಸ್ಕೊಳ್ತಿರ್ತಕ್ಕಂಥ ಟೌನ್ಶಿಪ್ಗೆ ಅಂದರೆ, ಟೌನ್ಶಿಪ್ ಅಂದರೆ ರೆಸಿಡೆನ್ಷಿಯಲ್ ಪರ್ಪಸ್ಗೆ. ಯಾರಿಗೆ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಅಂದರೆ, ಇದು ಅಗ್ರಿಕಲ್ಚರ್ ಲ್ಯಾಂಡ್ಸನ್ನು ನೀವು ವಸತಿ ಯೋಜನೆಗೆ ಕನ್ವರ್ಟೇ ಮಾಡಲಿಲ್ಲ. ಅದನ್ನು ಆ ಅಂಶ ಬೇರೆ ಹೇಳ್ತೀನಿ. ಇವು ನೀವು ಕೇಳಿದ್ದಕ್ಕೆ ಅವಾರ್ಡ್ನಲ್ಲಿ ಕೆಲವ್ರಿಗೆ ಹಣ ಕೊಟ್ಟಿದೆ, ಪರಿಹಾರ ಹಣ ಕೊಡೋದು ಯಾಕೆ ಕೊಡೋದು? ಅವಾರ್ಡ್ ಮಾಡಿದ ಮೇಲೆ ಅದು ಕನ್ಸೆಂಟ್ ಅವಾರ್ಡ್ ಆಗಲಿ 5 ತೀರ್ಪು ಮಾಡಿದ್ದಾರಾ? ಯಾರು ಮಾಡಿದ್ದಾರೆ? ಯಾವಾಗ ಮಾಡಿದ್ದಾರೆ? ಅದಕ್ಕೆ ಪ್ರೊಸೀಜರ್ ಇಲ್ವಾ? ಅದಕ್ಕೆ ಪ್ರೊಸೀಜರ್ ಇದೆ. ನಿಮ್ಮ ಜಮೀನುಗಳೆಲ್ಲ ನಾವು ಪಡ್ಕೋಬೇಕಾದ್ರೆ ಅವಾರ್ಡ್ ಮಾಡ್ತಿದ್ವಿ, ನೀವೇ ಏನಿದ್ರೆ ನಿಮ್ಮ ಅಹವಾಲು ಬನ್ನಿ ಅಂತ. ಇದಕ್ಕೆ ಇನ್ನೊಂದು ಹೇಳಿದ್ದಾರೆ ಇವರು, ನೋಟಿಫಿಕೇಷನ್ ಕೊಟ್ಟಿದ್ದಾರೆ 2023 ಏನೋ ಒಂದು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಇಲ್ಲಿ ನಾವು ರೂಲ್ 29A ನಾವು ಮಾಡಿದ್ದೀವಿ. ಅದರಲ್ಲಿ ನಾವು ನಿಮ್ಮ ಜಮೀನುಗಳಿಗೆ ಒಂದು ಫಿಕ್ಸಡ್ ಅಮೌಂಟ್ನ ಕೊಟ್ಬಿಡ್ತೀವಿ ಅಂತ. ರೂಲು ನೀವು ಕರ್ನಾಟಕ ರಾಜ್ಯ ಸರ್ಕಾರದವರು ಮಾಡ್ಬೋದು. 2013 ಕಾಯ್ದೆ ಒಳಗಡೆ ಅನುಮತಿ ಇದೆ, ಪರ್ಮಿಷನ್ ಇದೆ ಅವರಿಗೆ. ಆದರೆ ಕಾನೂನಿನಲ್ಲಿ ಯಾವ ರೀತಿ ಪರಿಹಾರ ಹಣವನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದನ್ನು ಸ್ಪಷ್ಟೀಕರಿಸಿ ಅದು ಹಕ್ಕು ಕೊಟ್ಟಿದ್ದಾರೆ ರೈತರಿಗೆ. ಅದನ್ನು ಬಿಟ್ಬಿಟ್ಟು ನೀನು ರೂಲ್ 29ನಲ್ಲಿ ಪರ್ಮನೆಂಟು ಫಿಕ್ಸಡ್ ಅಮೌಂಟ್ ಕೊಟ್ಬಿಡ್ತೀವಿ ಪರಿಹಾರ ಹಣ ಅಂತ ಬರೋಕ್ಕೆ ಸಾಧ್ಯನೇ ಇಲ್ಲ.
ಅದಕ್ಕೂ ಊರ್ಜಿತಾಗಲ್ಲ. ರೂಲ್ 29A 2013 ಭೂಸ್ವಾಧೀನ ಪ್ರಕ್ರಿಯೆಗೆ ವಿರೋಧವಾಗಿದೆ, ತದ್ವಿರುದ್ಧವಾಗಿದೆ. ಅದು ಊರ್ಜಿತನೇ ಆಗಲ್ಲ. ನೀನು ಪರಿಹಾರ ಹಣ ನೀನು ಒಂದು ಟೈಮ್ ಸೆಟ್ಲ್ಮೆಂಟು, ಒಂದು ಟೈಮ್ ಫಿಕ್ಸಡ್ ಅಮೌಂಟ್ ಅಂತಕ್ಕಂಥದ್ದು ಬರೋದೇ ಇಲ್ಲ. ಮಾರ್ಕೆಟ್ ವ್ಯಾಲ್ಯೂ ಡಿಟರ್ಮಿನ್ ಮಾಡಬೇಕು ನೀನು. ಆದ್ದರಿಂದ ಅದು ಅವಾರ್ಡ್ ಬೇಕು. ಅವಾರ್ಡ್ ಓನ್ಲಿ 2013 ಪ್ರಕಾರ ಮಾಡಬೇಕು. 29 ರೂಲು ನಿಯಮ ಅನುಸರಿಸಿ ನಾವು ಫಿಕ್ಸಡ್ ಅಮೌಂಟ್ ನಿಮ್ಗೆ ಕೊಡ್ತೀವಿ, 2 ಕೋಟಿ 3 ಕೋಟಿ. ಯಾರು ಹೇಳಿದ್ದು 2 ಕೋಟಿ 3 ಕೋಟಿ ಅಂತ? ಮಾರ್ಕೆಟ್ ವ್ಯಾಲ್ಯೂ ಶೆಡ್ಯೂಲು ಸಂಸತ್ನವ್ರು ಮಾಡಿರೋದು 543 ಜನ ಸಂಸತ್ ಸದಸ್ಯರು. ನೀನು ಇಲ್ಲಿ 224 ಜನರನ್ನು ಇಟ್ಕೊಂಡ್ಬಿಟ್ಟು ರೂಲು ಅದೂ ಮಾಡಲಿಲ್ಲ. ಕಾನೂನು ಅದಕ್ಕೆ ಅಮೆಂಡ್ಮೆಂಟ್ ಮಾಡಲಿಲ್ಲ 23-26ಕ್ಕೆ. ಅವ್ರು ಮಾಡಿದ 29A ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ. ಅದು ಉಚಿತ ಆಗಲ್ಲ. ಮಗು ಹೋಗಿ ತಾಯಿಯನ್ನು ಇದು ಮಾಡಿದಾಗೆ ಇದು. ಮಗು ತಾಯಿಗೆ ಸಂಬಂಧ. ಈ ನೀನು ರೂಲ್ ನಿಯಮ ಮಾಡ್ತಕ್ಕಂಥದ್ದು ಆ ಕಲಮಗಳ ಹಕ್ಕುಗಳನ್ನು ಸಂರಕ್ಷಣೆ ಮಾಡಬೇಕು, ಜಾರಿಗೆ ಹಿಂಗೆ ಮಾಡಬೇಕು ಅಂತ ಹೇಳಬೇಕು ಹೊರತು ಹಕ್ಕುಗಳು ಕೊಟ್ಟಿದ್ದನ್ನು ಕಸಿದುಕೊಳ್ಳೋದಕ್ಕಲ್ಲ ನೀನು ರೂಲ್ ಅಧಿಕಾರ ಕೊಟ್ಟಿರೋದು ಸರ್ಕಾರಕ್ಕೆ. ಅದು ಸಬಾರ್ಡಿನೇಟ್ ಲೆಜಿಸ್ಲೇಷನ್. ಹಂಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಈಗ ರೈತರಿಗೆ ನ್ಯಾಯನೇ ಸಿಗೋದಿಲ್ವ? ಅಲ್ಲ, ಸಿಗೋದು. ಯಾಕೆ ಸಿಕ್ಕಲ್ಲ? ಖಂಡಿತ ನ್ಯಾಯ. ಇವರು ಇದೇ ರೀತಿ ಹೋದರೆ ರೈತರು ನ್ಯಾಯಾಲಯಕ್ಕೆ ಹೋಗಬೇಕು. ಈ ಎಲ್ಲ ಸಂವಿಧಾನಬದ್ಧವಾದ ಶಾಸನಬದ್ಧವಾದ ಅಂಶಗಳನ್ನೆಲ್ಲ ರಿಟ್ ಅರ್ಜಿಗಳಲ್ಲಿ ಹೇಳಿ ನ್ಯಾಯಮೂರ್ತಿಗಳ ಗಮನವನ್ನು ಸೆಳೆಯಬೇಕು. ನಮ್ಮ ರಿಪೋರ್ಟನ್ನು ಅದರಲ್ಲಿ ಹಾಕಿ ಅವ್ರ ಗಮನಕ್ಕೆ ತರಬೇಕು. ಆವಾಗ ನ್ಯಾಯ ಸಿಕ್ಕುತ್ತೆ. ಭೂಸ್ವಾಧೀನ ಪ್ರಕ್ರಿಯೆ ಪ್ರಥಮದಿಂದಲೇ ಶೂನ್ಯತೆ ಪಡೆದಿದೆ. ಆ ರೈತರ ನ್ಯಾಯಾಲಯದ ಕಾನೂನಿನ ಹೋರಾಟಕ್ಕೆ ಗೋಪಾಲ್ ಗೌಡ ಸರ್ ಸಂಪೂರ್ಣವಾಗಿ ನೆರವು ಮತ್ತು ಬೆಂಬಲ ಕೊಡ್ತಾರೆ. ಖಂಡಿತ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ನಮ್ಮ ಸಂವಿಧಾನದ ಶಿಲ್ಪಿ, ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಅಂಬೇಡ್ಕರ್ ಅವರು ಬಹಳ ಒಳ್ಳೆಯ ಉತ್ಕೃಷ್ಟವಾದ ಸಂವಿಧಾನವನ್ನು ರಚನೆ ಮಾಡಿ ಕೊಟ್ಟು ಹೋಗಿದ್ದಾರೆ ನಮಗೆ. 3ನೇ ಭಾಗದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, 14 ಸಮಾನತೆ, 15 ಸಮಾನತೆ, 19 ಫ್ರೀಡಮ್ ಆಫ್ ವಾಕ್ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಮೂವ್ಮೆಂಟು, ಫ್ರೀಡಮ್ ಆಫ್ ರೆಸಿಡೆನ್ಸು, ಫ್ರೀಡಮ್ ಆಫ್ ಆಕ್ಯುಪೇಷನು. ಫ್ರೀಡಮ್ ಆಫ್ ಆಕ್ಯುಪೇಷನ್ 19(1)G ಮೂಲಭೂತ ಹಕ್ಕು. ರೈತರು ಕೃಷಿ ಮಾಡ್ತಕ್ಕಂಥದ್ದು, ಕೃಷಿ ಅಂತಕ್ಕಂಥದ್ದು ಒಂದು ಉದ್ದಿಮೆ. 66% ಜನ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಬಹುಮತ ಯಾರಿಗೆ ಬರ್ತದೋ ಅವರು ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ ರಚನೆ ಮಾಡೋದು. ದೇಶದ 143 ಕೋಟಿಯಲ್ಲಿ 66% ಜನ ರೈತರು ಕೃಷಿ ಕಾರ್ಮಿಕರಿದ್ದಾರೆ. ಅವರು ಬಹುಮತ ಪಡೆದಿದ್ದಾರೆ. ಅವರು ಕೂಡ ಜೀವಿಸ್ತಕ್ಕಂಥ ಹಕ್ಕನ್ನು ಸಂವಿಧಾನದಲ್ಲಿ ನಮಗೆ ಕೊಟ್ಟಿದ್ದಾರೆ. ಜೀವಿಸ್ತಕ್ಕಂಥದ್ದು, ಜೀವನ ಮಾಡ್ತಕ್ಕಂಥದ್ದು ಕೃಷಿ ಆಧಾರದ ಮೇಲೆ. ಅವರು ಮತ್ತು ರೈತರು ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಅವರಿಗೆ ಕೃಷಿ ಆಧಾರದ ಮೇಲೆ ಜೀವನ ಮಾಡ್ತಕ್ಕಂಥವರು. ಸರ್ಕಾರದ ಮೇಲೆ ಬೇಡಿಕೆಗಳೇನಿಲ್ಲ. ಸಬ್ಸಿಡಿ ಅವು ಇವು ಸ್ಮಾಲು ಎಲ್ಲ ಒಂದು ಬಿಸ್ಕಟ್ ಕೊಟ್ಟಾಗೆ ಅಷ್ಟೇ. ನಿನಗೆ ಪ್ರತಿ ವರ್ಷವೂ ಎಂಪ್ಲಾಯೀಸ್ಗೆ 3 ವರ್ಷಕ್ಕೆ 5 ವರ್ಷಕ್ಕೆ ಪೇ ಸ್ಕೇಲ್ ಮಾಡಿದಾಗೆ, ಪೇ ರಿವಿಷನ್ ಮಾಡಿದಾಗೆ ಇಲ್ಲಿ ಏನು ಕೇಳ್ತಾ ಇಲ್ಲ ನಿಮ್ಮನ್ನು. ಸೊ ಅದರಿಂದ 66% ಶೇಕಡವಾರು ಅನ್ನದಾತರು, ಕೃಷಿ ಕಾರ್ಮಿಕರು ಶ್ರಮದಿಂದ ಹಾಲು ಉತ್ಪಾದನೆ, ರೇಷ್ಮೆ ಉತ್ಪಾದನೆ, ತರಕಾರಿ, ಆಹಾರ ಧಾನ್ಯಗಳನ್ನೆಲ್ಲ ಬೆಳೆಸಿ ಸರಬರಾಜು ಮಾಡ್ತಕ್ಕಂಥದ್ದು ಈ ಕಷ್ಟಕರ್ಮಿಗಳಾದ ಕೃಷಿಕರು ಮತ್ತು ಕೃಷಿ ಕಾರ್ಮಿಕರು. 66% ಜನ ಇಡೀ ದೇಶದ ಉದ್ದಕ್ಕೂ 143 ಕೋಟಿ ಜನಸಂಖ್ಯೆಯಲ್ಲಿದ್ದಾರೆ. ಆದ್ದರಿಂದ ಅವರಿಗೆ ಅನ್ಯಾಯ ಆಗುವಾಗ ಸರ್ಕಾರನ ರಚನೆ ಮಾಡಿರ್ತಕ್ಕಂಥ ರಾಜಕೀಯ ಪಕ್ಷಗಳಿಗೆ, ಮುಖ್ಯಮಂತ್ರಿಗಳಿಗೆ, ಸಂಪುಟ ಸಚಿವರಿಗೆ ಹೇಳಬೇಕಾಗಿದೆ, ಶಾಸನಬದ್ಧವಾದ ಆಳ್ವಿಕೆನೇ ಹೇಳಬೇಕಾಗಿದೆ. ಶಾಸನಬದ್ಧ ಆಳ್ವಿಕೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ. ಏನಂತ ಹೇಳಿದ್ರೆ ಇದು ಮೂಲಭೂತ ತತ್ವ. ಇವಾಗ ನಾನು ಹೇಳಿದ್ನಲ್ಲ, ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಆ್ಯಕ್ಟು ಉಲ್ಲಂಘನೆ, ಕರ್ನಾಟಕ ನಗರ ಅಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ ಉಲ್ಲಂಘನೆ, ಸಂವಿಧಾನದ ಮೂಲಭೂತ ಹಕ್ಕುಗಳು 14, 19, 21 ಅಂದರೆ ಜೀವನ. ಜೀವಿಸ್ತಕ್ಕಂಥದ್ದು ಬರೀ ಗಾಳಿ ಕೂಡ್ಕೊಂಡು ಜೀವಿಸೋಕ್ಕಾಗಲ್ಲ.
ನೀರು ಕುಡಿಬೇಕಾದ್ರೂ ಕುಡಿಯುವ ನೀರು ಸಪ್ಲೈ ಮಾಡೋಕ್ಕೇ ಯೋಗ್ಯತೆ ಇಲ್ಲದಿರ್ತಕ್ಕಂಥ ಸರ್ಕಾರಗಳು ಇವಾಗ. ಅಂಥ ಪರಿಸ್ಥಿತಿಯಲ್ಲಿ ಕೃಷಿ ಆಧಾರದ ಮೇಲೆ ಜೀವಿಸ್ತಕ್ಕಂತಹ ರೈತ ಕೃಷಿ ಮತ್ತು ಕಾರ್ಮಿಕರು ಕೂಡ ಅದರ ಮೇಲೆ ಹಕ್ಕಿದೆ. ಯಾಕೆಂದರೆ ಕಾರ್ಮಿಕರು ಇಲ್ಲದೇ ಅವರು ಕೃಷಿ ಮಾಡೋಕ್ಕಾಗಲ್ಲ. ಲಕ್ಷಾಂತರ ಜನರು ಕೂಲಿ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ ಆ ಪ್ರದೇಶದಲ್ಲಿ. ಅವರು ಕೂಡ ಬಂದು ನಮಗೆ ನಮ್ಮ ವಿಚಾರಣೆಯಲ್ಲಿ ಆ ಅಂಶನ ಹೇಳಿದ್ದಾರೆ. ಕಾರ್ಮಿಕರು ರೈತರು 21ನೇ ಅನುಚ್ಛೇದದಲ್ಲಿ ಏನಪ್ಪ ಅಂದರೆ ಜೀವಿಸ್ತಕ್ಕಂಥದ್ದು ಒಂದು ಮೂಲಭೂತ ಹಕ್ಕು. ಜೀವನ ಮಾಡಬೇಕಾದ್ರೆ ಅದಕ್ಕೆ ಸೋರ್ಸ್ ಇರಬೇಕು. ಏನು? ಉದ್ಯೋಗ ಒಂದು ಸೋರ್ಸು. ಉದ್ಯೋಗ ಯಾವುದು ರೈತರಿಗೆ? ಕೃಷಿ ಉದ್ಯೋಗ. ಇದು ಕೃಷಿ ಉದ್ಯೋಗ ಆದಾಗ ಭೂಮಿ ಕಳೆದುಕೊಂಡಾದ್ಮೇಲೆ ಕೃಷಿ ಎಲ್ಲಿ ಮಾಡ್ತಾರೆ ಅವರು? ಇವ್ರದ್ದು ರೈತರದ್ದು ಹೋದ್ಮೇಲೆ ಕೃಷಿ ಕಾರ್ಮಿಕರು ಎಲ್ಲಿ ಹೋಗ್ತಾರೆ? ಅವ್ರಿಗೇನು ಪರಿಹಾರ ನೀವು ಕೊಡ್ತೀರಿ? ಪರಿಹಾರ ಕೊಡೋದು ಇವರ ಯಜಮಾನರಿಗೆ ಮಾತ್ರ. ಯಾರು ಓನರ್ಶಿಪ್ ಇರ್ತದ ಲ್ಯಾಂಡ್ಸ್ಗೆ, ಭೂಮಿ ಒಡೆಯರಿಗೆ ಮಾತ್ರ ನೀವು ಪರಿಹಾರ ಕೊಡ್ತೀರಿ. ಕೃಷಿ ಕಾರ್ಮಿಕರಿಗೆ ಪರಿಹಾರ ಕೊಡ್ತೀರಿ. ಅವ್ರಿಗೇನು ಮಾಡ್ತೀರಿ? ದಟ್ ಈಸ್ ಸೋಷಿಯಲ್ ಇಂಪ್ಯಾಕ್ಟ್. ಅವ್ರ ಮೇಲೆ ಅವ್ರಿಗೇನು ಬದಲಾವಣೆ, ಅವರು ಬೇರೆ ಜೀವನೋಪಾಯ ಎಲ್ಲಿ ತೋರಿಸ್ತೀರಿ ನೀವು? ಎಲ್ಲಿ ಪರಿಹಾರ ಅವ್ರಿಗೆ ಕೊಡ್ತೀರಿ? ಅದೇನಿದೆ ನಿಮ್ಮ ಕಾರ್ಯಕ್ರಮ ತೋರಿಸು. ಅದಿಲ್ಲ. ಆದ್ದರಿಂದ 66% ಜನ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಆಧಾರದ ಮೇಲೆ ಜೀವಿಸ್ತಾ ಇರ್ತಕ್ಕಂತಹ ಕುಟುಂಬಗಳಿಗೆ ಭಾಳಷ್ಟು ಅನ್ಯಾಯ ಆಗ್ತದೆ. ಆದ್ದರಿಂದ ಅವರಿಗೆ ಮೂಲಭೂತ ಹಕ್ಕುಗಳು, ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ, ಮೂಲಭೂತ ಹಕ್ಕುಗಳು ಕೂಡ ಮಾನವೀಯ ಹಕ್ಕುಗಳು ಅಂತ, ಹ್ಯೂಮನ್ ರೈಟ್ಸ್. ನೀನು ಜಮೀನು ಕಳ್ಕೊಂಬಿಟ್ಟು ನೀನು ಅವನಿಗೆ ಬೇರೆ ಎಲ್ಲಿ ಹೋಗಿ ಜೀವನ ಪರಿಹಾರ ಕೊಟ್ಬಿಟ್ಟು 2 ಕೋಟಿ 3 ಕೋಟಿ ಅಂತ ಕೊಟ್ಬಿಟ್ರೆ, ಜಮೀನು ತಳತಳಾಂತರ ಇರ್ತದೆ. ಅವನ ತಾತಂದು, ಅವನ ಅಪ್ಪಂದು, ಇವನು ಹೋದ್ಮೇಲೆ ಇವನ ಮಕ್ಕಳು, ಇವ್ರ ಮೊಮ್ಮಕ್ಕಳು, ಅವ್ರು ತರತರಾಂತರ ಇರ್ತಕ್ಕಂಥ ಜಮೀನು ಅದೇನೇ ಆಸ್ತಿ ಅವರಿಗೆ. ಜೀವನ ಅದೇನೇ ಜೀವನ. ಅದೇ ಬಿಟ್ಟಾದಮೇಲೆ ನೀನು ಇದನ್ನು ಕಸಿದ್ಕೊಳ್ತಿದ್ದೀಯ. ಜೀವಿಸ್ತಕ್ಕಂಥದ್ದು ನೀನು ಕಸಿದ್ಕೊಳ್ಳೋಕ್ಕೆ ನಮಗೇ ಇಲ್ಲ ಹಕ್ಕು. ನೀವು ಸೂಸೈಡ್ ಮಾಡಿಕೊಂಡ್ರೆ ಅದು ಅಪರಾಧ. ನೀವು ಇವಾಗ ಫೋರ್ಸ್ಫುಲ್ ಆಗಿ ಇವನ್ನು ಸಾಯಿಸೋದಕ್ಕೆ ಭೂ ಪ್ರಕ್ರಿಯೆ ಮಾಡಿಕೊಂಡು ಭೂ ಶೋಧನೆ ಮಾಡಿ ನೀವು ಹೋಗಿ ಹಾಳಾಗೋಗಿ ಅಂತ ಹೇಳ್ತಾ ಇದ್ದೀರಿ ನೀವು. ಅಂದರೆ ಪರಿಹಾರ ಹಣ ಅಂತ ಹೇಳ್ಬೋದು ನೀವು. ಪರಿಹಾರ ಹಣ ಎಷ್ಟು ದಿವಸ ಆಗ್ತದೆ? ಇದು ಹೆಂಗೆ ಸಾಧ್ಯ ಆಗ್ತದೆ? ಅದರಿಂದ ನಿಮಗೆ ರೈಟ್ ಆಫ್ ಆಕ್ಯುಪೇಷನ್ ಕಸಿದುಕೊಳ್ತಿದ್ದೀರಿ. ಸಮಾನತೆ ಅಂದರೆ ಯಾರಿಗೆ ನೀವು ಜಮೀನು ವಸತಿ ಕೊಡ್ತಾಯಿದ್ರಿ? ಉಳ್ಳವರಿಗೆ ಮಾತ್ರ ಕೊಡ್ತಾಯಿದ್ರಿ. ಇವನಿಗೆ ಎಲ್ಲಿ ವಸತಿ? ಆ ವಸತಿನೂ ಕಳ್ಕೊಳ್ತಾನೆ, ಭೂಮಿನೂ ಕಳ್ಕೊಳ್ತಾನೆ. ಪರಿಹಾರ ಕೊಡ್ತೀವಿ ಅಂತ ಹೇಳ್ತಿದ್ದೀರಿ. ಒಂದು ಟೈಮ್ ಪರಿಹಾರ ತಲತಲಾಂತರ ಬರ್ತಕ್ಕಂತಹ ಹಕ್ಕನ್ನು ಕಸಿದುಕೊಳ್ತಾ ಇದ್ರಿ ನೀವು. ಇದು ಇಂಡಸ್ಟ್ರಿ. ಈ ಇಂಡಸ್ಟ್ರಿಯನ್ನು ನಾಶ ಮಾಡಿಬಿಟ್ಟು ಇನ್ನೊಂದು ವಸತಿ ಕಟ್ಟೋದಕ್ಕೆ ಸಾಹುಕಾರರಿಗೆ, ಮಿಡಲ್ ಮ್ಯಾನ್ಗೆ, ಬ್ಯಾಂಕ್ ಎಂಪ್ಲಾಯೀಸ್ಗೆ, ಚೆನ್ನಾಗಿ ಇರುವವರಿಗೆ ನೀವು ಮನೆಗಳನ್ನು ಕಟ್ಕೊಡ್ತೀವಿ ಅಂತಕ್ಕಂಥದ್ದು ಯೋಜನೆ ಶುಡ್ ನಾಟ್ ಬಿ ದಿ ಪ್ರಯಾರಿಟಿ ಆಫ್ ದ ಗೌರ್ನಮೆಂಟ್. ಗೌರ್ಮೆಂಟ್ ಪ್ರಯಾರಿಟಿ ಯಾರು ಶ್ರಮಿಕರಿದ್ದಾರೋ ಅವರನ್ನು ನೀವು ನಿಮ್ಮ ಜೊತೆಯಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ನೀವು ಭಾಗಿಗಳಾಗಬೇಕು. ಅವರ ಹಕ್ಕುಗಳನ್ನು ಸಂರಕ್ಷಣೆ ಮಾಡಬೇಕು. ಅವ್ರು ಜೀವಿಸೋದಕ್ಕೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹಿಸಬೇಕು. ಅದು ಬಿಟ್ಬಿಟ್ಟು ಅವ್ರು ಜಮೀನೆಲ್ಲ ಕಸಿದುಕೊಳ್ತಿದ್ದೀವಿ ಅಂತ ಹೇಳಿದ್ರೆ ಏನರ್ಥ? ಸರ್, ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಜಾಸ್ತಿ ನಮ್ಗೆ ಒತ್ತಡ ಇದೆ, ಅವ್ರಿಗೋಸ್ಕರ ನಾವು ನಿವೇಶನ ಕೊಡೋಕ್ಕೆ ರೈತರ ಜಮೀನನ್ನು ತೆಗೆದುಕೊಳ್ತಾ ಇದ್ದೀವಿ ಅಂದರೆ ಅದಕ್ಕೆ 20,000 ಸೈಟ್ಗಳು ಬೆಂಗಳೂರು ನಗರದಲ್ಲಿ ಮಾಡಿರ್ತಕ್ಕಂತಹ ಯೋಜನೆಗಳು ಇದೆಯಲ್ಲ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯವರು ಲೇಔಟ್ಸ್ ಎಲ್ಲ ಮಾಡಿದಾರಲ್ಲ, ಆ 20,000 ಫಸ್ಟು ಆ ಸೈಟ್ಗಳನ್ನೆಲ್ಲ ನಿಮಗೆ ಹೇಳಿ ಕೊಡಿ. ನೀವು ಎಷ್ಟು ಜನರಿಗೆ ನಿಮ್ಮ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ? ಇಲ್ಲಿ ಬೆಂಗಳೂರು ನಗರದಲ್ಲಿ ಮತ್ತು ಉಪನಗರಗಳಲ್ಲಿ ವಾಸಿಸ್ತಾ ಇರ್ತಕ್ಕಂಥ ಜನರಿಗೆ ವಸತಿ ಸಾಕಾಗಿಲ್ಲ ಅಂತ ಹೇಳಿ ನಿಮ್ಮ ಹತ್ರ ಏನು ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶಗಳಿವೆ ಹೇಳಿ. ಆ 20,000 ಸೈಟ್ಗಳು ಉಳಿದಿದೆಯಲ್ಲ, ಅದು ಲ್ಯಾಂಡ್ ಬ್ಯಾಂಕು ಏನು ಇಟ್ಟಿದ್ರಿ? ಅವೆಲ್ಲ ಏನು ಮಾಡ್ತೀರಿ ನೀವು? ಆ ಸೈಟ್ಗಳನ್ನೆಲ್ಲ ಅವ್ರು ಹಂಚಿ, ಅದು ಆದಮೇಲೆ ತಿರುಗಿ ಯೋಜನೆ ಮಾಡಿ ನೀವು. ಸರ್, ನಾವಾಗಲೂ ಒಂದು ಹೇಳ್ತೇವೆ ಸರ್, ಕಾನೂನು ಹೋರಾಟಕ್ಕೆ ತಾವು ಬೆಂಬಲ ಕೊಡ್ತೀವಿ, ಮತ್ತು ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ಇದಕ್ಕೆ ಬರಬೇಕು, ಕಾನೂನು ನೆರವಿಗೆ ಅಂತ. ಖಂಡಿತ ಬರಬೇಕು. ಯಾಕಂತ ಹೇಳಿದ್ರೆ ದೇಶದ ಅಭಿವೃದ್ಧಿ ಮತ್ತು ಪ್ರಗತಿ ಕೃಷಿ ಆಧಾರದ ಮೇಲೆ ಇದ್ದಿದೆ ಇವತ್ತು. ಆ ಹಾಲು ಬೆಳಗ್ಗೆ ನೀವು ಕಾಫಿ ಟೀ ಕುಡಿಬೇಕಂದ್ರೆ ಬೆಡ್ ಕಾಫಿ, ರೈತನು ಹಾಲು ಉತ್ಪಾದನೆ ಮಾಡಿ ಸರಬರಾಜು ಮಾಡೋದ್ರಿಂದ ತಾನೇ ನಾವು ತಗೊಳ್ಳೋದು. ತರಕಾರಿ ನೀವು ಊಟದಲ್ಲಿ ತರಕಾರಿ ಉಪಯೋಗಿಸಿ
ಅನ್ನ ಸಾಂಬಾರು ಮಾಡಿ ತಿನ್ನಬೇಕು ಅಂತ ಹೇಳಿದ್ರೆ ತರಕಾರಿ ರೈತ ಬೆಳಿಬೇಕು ತಾನೇ. ಹಾಲಿಲ್ಲ, 6,000 ಎಲ್ಲ ಅಕ್ವಿಸಿಷನ್ ಮಾಡಿದ್ಮೇಲೆ ಎಲ್ಲ ಜಂಗಲ್ ಕಾಂಕ್ರೀಟ್ ವಸತಿ ಗೃಹಗಳಾಗೋಗ್ಬಿಡ್ತವೆ. ತರಕಾರಿ ಎಲ್ಲಿಂದ ಬರ್ತದೆ ನಿನಗೆ ಹಾಲು? 6,000 ಕೋಟಿ, 6,000 ಇದು. ಆಮೇಲೆ 2,000 ಎಕರೆ ಜಮೀನಿನಲ್ಲಿ ಮಲ್ಬರಿ ಇದೆ, ರೇಷ್ಮೆ ಬೆಳೀತಾ ಇದ್ದಾರೆ. ಅಷ್ಟು ಉತ್ಪಾದನೆ ಕಮ್ಮಿ ಆಗುತ್ತಲ್ಲ, ಅದು ಉತ್ಪಾದನೆ ಡಿಫಿಸಿಟ್ ಆಗುತ್ತಲ್ಲ. ಹಾಲು ಡಿಫಿಸಿಟ್ ಆಗುತ್ತೆ, ರೇಷ್ಮೆ ಡಿಫಿಸಿಟ್ ಆಗುತ್ತೆ, ತರಕಾರಿ ಬೆಳೆಯೋದು ಡಿಫಿಸಿಟ್ ಆಗುತ್ತೆ. ಎಲ್ಲಿಂದ ತರ್ತೀಯ ನೀನಿದು? ಸರ್, ಜನಪ್ರತಿನಿಧಿಗಳು ಜನರಿಗೋಸ್ಕರ ಇರ್ತದೆ, ಇವೆಲ್ಲವೂ ಕೂಡ ಅವರಿಗೆ ಸಾಮಾನ್ಯ ಜ್ಞಾನ ಇರೋದಿಲ್ವಾ ಈ ವಿಚಾರಕ್ಕೆ ಸಂಬಂಧಪಟ್ಟ? ಇದು ಜನರ ಪ್ರತಿನಿಧಿಗಳು ಜನರಿಗೋಸ್ಕರ ಇರ್ತಕ್ಕಂಥ ಕೆಲಸನೇ ಮಾಡ್ತಾ ಇಲ್ಲ ಇವಾಗ. ಇದು ಬಹಳ ಖೇದಕರವಾಗಿರ್ತಕ್ಕಂಥ ವಿಷಯ. ವಿಧಾನಸಭೆಯಲ್ಲಿ ಅದೇ ನಾನು ಹೇಳಿದ್ನಲ್ಲ, ಈ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಸ್ಕೀಮ್ ಮಾಡಿದೆಯಾ? ಯಾರಿಗೋಸ್ಕರ ನೀನು ಈ ಸ್ಮಾರ್ಟ್ ಸಿಟಿ ಟೌನ್ಶಿಪ್ ಎಸ್ಟಾಬ್ಲಿಷ್ ಮಾಡಿ ಕೊಡ್ತಾ ಇದೆಯಾ? ಎಲ್ಲಿ ನಿಂದು ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲಿಯಪ್ಪ ನಿಂದು? ಕೊಡು, ತೋರಿಸು ಜನರಿಗೆ. ಇದಕ್ಕೆ ಇಷ್ಟೆಲ್ಲ ಸಾರ್ವಜನಿಕವಾಗಿ ನಮಗೆಲ್ಲ ಗಮನಕ್ಕೆ ತಗೊಂಬ. ಇಷ್ಟೆಲ್ಲ ವಿರೋಧ ವ್ಯಕ್ತವಾದ ಮೇಲೆ ನೀವು ಏನು ಅಲ್ಲಿ ಪಬ್ಲಿಕ್ ಹಿಯರಿಂಗ್ ಮಾಡಿದ ನಂತರ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿದೆ. ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಗುಹನಾಥನ್ ನರೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಿದೆ. ಸಮಿತಿ ವರದಿ ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಷ್ಟು ಸಮಂಜಸ ಅಥವಾ ಇದೆಷ್ಟು ಅನುಕೂಲ ಆಗುತ್ತೆ ಅನ್ಸುತ್ತೆ? ನೋಡೋಣ, ಇವರು ಸಮಿತಿಯವರು ನಾನು ಅದು ಭಾವಿಸಿದ್ದೀನಿ. ನಾವು ಕೊಟ್ಟಿರ್ತಕ್ಕಂಥ ವರದಿಯನ್ನು ಕೂಡ ಅವ್ರು ಪರಿಶೀಲನೆ ಮಾಡಿ ಅವರ ವರದಿ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯಗಳಿವೆ. ನ್ಯಾಯಾಲಯಗಳಲ್ಲಿ ಯಾರು ರೈತರ ಪರ ಇರ್ತಕ್ಕಂಥ ರೈತ ಸಂಘದವರು ಎಲ್ಲ ಹೋಗಿ ರಿಟ್ ಅರ್ಜಿಗಳು ಹಾಕಿ ನ್ಯಾಯಾಲಯ ಗಮನವನ್ನು ಸೆಳೀಬೇಕಾಗುತ್ತದೆ. ಸರ್, ಹಿಂದೆ ಒಂದು ಸಾರ್ವಜನಿಕವಾಗಿ ಒಂದು ಚರ್ಚೆ ಶುರುವಾಗಿರುವಂಥದ್ದು, ಇಂದಿನ ಸರ್ಕಾರಗಳು ಅಂದರೆ ಹಿಂದೆ ನಿಮಗೆ ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ಈ ಯೋಜನೆ ಜಾರಿ ತಂದು, ಈಗ ಅದು ರೆಡ್ ಝೋನಲ್ಲಿದೆ, ಈ ಸರ್ಕಾರ ಅದನ್ನ ರದ್ದು ಮಾಡೋಕ್ಕೆ ಬರೋದಿಲ್ಲ ಅಂತ ಕಾನೂನಾತ್ಮಕವಾಗಿ ಹಿಂದೆ ಗೌರ್ಮೆಂಟ್ ಮಾಡಿದ್ದ ಒಂದು ವೇಳೆ ತಂದಿದ್ರೆ ಅದನ್ನ ರದ್ದು ಮಾಡುವಂಥ ಅಧಿಕಾರ ಇದೆಯಲ್ಲ, ಮಾಡ್ಬೋದಲ್ವ? ಅಥವಾ ಯಾವುದು ರೆಡ್ ಝೋನು, ಏನು ರೆಡ್ ಝೋನು, ಯಾವ ಮಾತುಗಳು ಇವೆಲ್ಲ ಡೋಂಗ ಮಾತುಗಳು. ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ ಇದೆಯೇ ಇಲ್ವಾ? ಇನ್ನೂ ಉಚಿತವಾಗಿದೆಯಲ್ಲ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಆ್ಯಕ್ಟ್ 1961 ಪ್ರಕಾರ. ಅದು ಯಾವ್ಯಾವ ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡು ಡ್ರಾಫ್ಟು ಡೆವಲಪ್ಮೆಂಟ್ ಪ್ಲ್ಯಾನ್ ಮಾಡಿ ಅಬ್ಜೆಕ್ಷನ್ಸ್ ಇನ್ವೈಟ್ ಮಾಡಿ ಫೈನಲ್ ಆಗಿ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನು ಕರ್ನಾಟಕ ರಾಜ್ಯದ ಉದ್ದಕ್ಕೂ ಅಗಲಕ್ಕೂ ಇದೆಯಲ್ಲ ಇವತ್ತು. ಇವಾಗ ಬಿಡದಿ ಎಲ್ಲ ಗ್ರಾಮಗಳಲ್ಲಿ ಕೃಷಿ ಭೂಮಿ ಅಂತ ಹೇಳಿದಾರಲ್ಲ, ನಿನಗೆ ಯಾರು ಆ ರೀತಿ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಮೇಲೆ ಲ್ಯಾಂಡ್ಸನ್ನ, ಭೂಮಿಗಳನ್ನ ಯಾವ್ಯಾವುದು, ಕೈಗಾರಿಕೆಗೆ ಯಾವುದು ಪ್ರದೇಶ, ಕೃಷಿ ಯಾವುದು, ಎಜುಕೇಷನ್ ಪರ್ಪಸ್ಗೆ ಯಾವುದು, ಸೆಮಿ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಯಾವುದು ಅಂತೆಲ್ಲ ಹೇಳಿದಾರಲ್ಲ. ಇವಾಗ ರೆಡ್ ಝೋನ್ ಯಾವ್ದು? ಅವನು ರೆಡ್ ಝೋನ್ ಮಾಡೋನು ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನಲ್ಲಿ ತಿದ್ದುಪಡಿ ಮಾಡಿದಾರಾ? ತಿದ್ದುಪಡಿ ಮಾಡಿದ್ರೆ ರೆಡ್ ಝೋನ್ ಯಾವ್ದು ಹೇಳ್ದವನು? ರೆಡ್ ಝೋನ್ ಯಾವ್ದು ಹೇಳಿ ನೋಡ್ತಾ ಇದ್ದೀವಿ ಪೇಪರ್ನಲ್ಲಿ. ಯಾವುದಕ್ಕೆ ರೆಡ್ ಝೋನು? ರೆಡ್ ಝೋನ್ ಇದೆ, ನಾವು ವಾಪಸ್ ತೆಗೆದು ಬರೋದಿಲ್ಲ. ಯಾಕೆ ನೀನು ಮಾಡಿ ಎಲ್ಲಿ ಯಾರು ಡಿಕ್ಲೇರ್ ಮಾಡಿದ್ರೆ ರೆಡ್ ಝೋನ್ ಅಂತ? ಯಾರು ಹೇಳಿದ್ರು ರೆಡ್ ಝೋನ್ ಅಂತ? ಕೃಷಿ ಭೂಮಿಗಳಿವೆ ನೋಡಲಿ, ಅವರು ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ನಲ್ಲಿ ಎಲ್ಲ ಗ್ರಾಮಗಳು ಭೂಮಿಗಳೆಲ್ಲ ಕೃಷಿಗೋಸ್ಕರ ಇರ್ತಕ್ಕಂಥದ್ದು ಡೆಸಿಗ್ನೇಟ್ ಮಾಡಿದ್ದಾರೆ. ಇವು ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ಹೌದು ಈ ಯೋಜನೆ ಅಲ್ಲ ರೆಡ್ ಝೋನ್ ಏನು? ಯಾವ್ದು ರೆಡ್ ಝೋನ್? ಸಂವಿಧಾನಬದ್ಧವಾಗಿ ಶಾಸನಬದ್ಧವಾಗಿ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ತಿದ್ದುಪಡಿ ಮಾಡಿದ್ದಾರಾ? ಮಾಡೋಕ್ಕೆ ಬರ್ತದಾಗೆ ಪರ್ಮನೆಂಟಾಗಿ ಕೃಷಿ ಭೂಮಿಗಳನ್ನೆಲ್ಲ ಕೃಷಿ ಭೂಮಿಗಳಾಗೇ ಮಾಡ್ತೀವಿ ಅಂತಿದೆಯಾ? ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಸೆಕ್ಷನ್ 14A ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ನಲ್ಲಿ ನಿಮ್ಮ ಕಾಯ್ದೆಯಲ್ಲೇ ಇದೆಯಲ್ಲಪ್ಪ. ಅದನ್ನು ನೀನು ಅದನ್ನು ಇನ್ನೊಂದು ಅಂಶ ನಾನು ಹೇಳ್ತಾ ಇದ್ದು, ಕೃಷಿ ಭೂಮಿಗಳನ್ನ ಪರಿವರ್ತನೆ ಮಾಡ್ದೇನೆ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ದೇನೆ ನೀನು ರೆಸಿಡೆನ್ಸಿ ಪರ್ಪಸ್ಗೆ ಹೆಂಗೆ ಅಕ್ವಿಜಿಷನ್ ಮಾಡ್ತೀಯ? ಪಬ್ಲಿಕ್ ಇಂಟ್ರೆಸ್ಟ್ ಇರಬೇಕು ಭೂ ಪರಿವರ್ತನೆ ಮಾಡಬೇಕಾದ್ರೆ. ಅಂದರೆ ಈ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದೆ, ವಾಪಸ್ ತೆಗೆದುಕೊಳ್ಬೋದು, ಈ ಯೋಜನೆ ಕ್ಯಾನ್ಸಲ್ ಮಾಡ್ಬೋದು. ಅಲ್ಲ, ಅವ್ನು ವಾಪಸ್ ತಗೊಳ್ಳಿಲ್ಲದ್ರೆ ನ್ಯಾಯಾಲಯ ಪ್ರವೇಶ ಮಾಡಿ ಶೂನ್ಯ ಇದೆ ಅಂತೇಳಿ ಡಿಕ್ಲೇರ್ ಮಾಡಿ ರದ್ದುಪಡಿಸ್ಬೇಕಷ್ಟೇ. ಬಟ್ ಈ ಮುಖ್ಯಮಂತ್ರಿ ಅಂದರೆ ಈ ಸರ್ಕಾರಕ್ಕೆ ಸಂಪೂರ್ಣ ಪವರ್ ಇದೆಯಲ್ಲ ಸರ್, ವಾಪಸ್ ತೆಗೆದುಕೊಳ್ಬೋದು, ರದ್ದುಗೊಳಿಸಬಹುದು. ಪವರ್ ಟು ಡೂ ಥಿಂಗ್, ಪವರ್ ಟು ಡೂ ಅನ್ಡೂ ಥಿಂಗ್ಸ್. ದಿಸ್ ದಿ ಲಾ. ಇದು ಕಾನೂನು. ಯಾರು ಏನು ಮಾಡ್ತಾರೋ ಅದನ್ನು ವಾಪಸ್ ಪಡೀತಕ್ಕಂಥ ಅಧಿಕಾರ ಅವ್ರಿಗಿದ್ದೇ ಇದೆ. ಯಾರಿಲ್ಲ ಅಂತಾರೆ? ಯಾರಿಲ್ಲ ಅಂತ ಹೇಳಿದವರು ಅವರು ಇಲ್ಲ ಅಂತ ತಿಳ್ಕೊಂಡಿದ್ರೆ ಅವ್ರು ಸರ್ಕಾರ ನಡೆಸೋಕ್ಕೆ ನಾಲಾಯಕು ಕಾರಣ ಕೊಡ್ತಾರಂತ, ಸುಮ್ಮನೆ ನೆಪ ಮಾತ್ರ ಬೇರೆ ಬೇರೆ ಕಾರಣ ಕೊಡ್ತಾರಂತೆ. ಅವೆಲ್ಲ ಜನರಿಗೆ ಕಣ್ಣು ಒರೆಸ್ತಕ್ಕಂಥ ಮಾತುಗಳು ಇವೆಲ್ಲ. ನಮ್ಮ ಹತ್ರ ಬಂದು ಕೂತ್ಕೊಳ್ಳಿ, ಮಾತಾಡಲಿ, ನಾವು ಹೇಳ್ತೀವಿ, ಬರಲಿ, ನಮ್ಮ ಹತ್ರ ಹೇಳ್ತೀವಿ ನಾವು. ಯೋಜನೆ ರದ್ದುಪಡಿಸಬಾರ್ದು, ರದ್ದುಪಡಿಸೋಕ್ಕಾಗೋದಿಲ್ಲ ಅನ್ನೋದು. ಯಾಕೆ ಪಡಿಸೋಕ್ಕಾಗಲ್ಲ? ನೀನು ಯೋಜನೆ
ಮಾಡಿರೋದೇ ಸರಿ ಇಲ್ಲಲ್ಲಪ್ಪ, ಶಾಸನಬದ್ಧವಾಗಿಲ್ವಲ್ಲಪ್ಪ, ಶೂನ್ಯತೆ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಸರ್, ಈಗ ಅದ್ರ ಮಧ್ಯೆ ರಾಜ್ಯಪಾಲರು ಒಂದು ಉತ್ತಮ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅದು ತಮ್ಮ ರಿಯಾಕ್ಷನ್ ಇದೆ, ಕೊಡ್ಬೋದಿಲ್ಲ ಗೊತ್ತಿಲ್ಲ. ಅಂದರೆ ಕೊಡ್ತೀನಿ. ನೈಸ್ ಯೋಜನೆ ಸಂಬಂಧಪಟ್ಟಂತೆ ಸಾಕಷ್ಟು ಭೂಮಿ ಖಾಲಿ ಇದೆ, ಅಲ್ಲೇ ಕೂಡ ಇದೆ. ಸೊ ನೀವು ಅದನ್ನು ಒಂದು ವೇಳೆ ಈ ಬಿಡದಿ ಯೋಜನೆ ಮಾಡಲೇಬೇಕು ಅಂತಂದ್ರೆ ಈ ಖಾಲಿ ಉಳಿದಿರುವಂಥ ಜಮೀನನ್ನು ಮಾಡಲಿ ಅಂತ. ಅಲ್ಲ, ಒಂದು ಅದಕ್ಕೆ ನಯಿಸುವುದು ಬೇರೆ ವಿಚಾರ. ಅದನ್ನು ದೊಡ್ಡ ನಮ್ಮ ವಿಭಾಗೀಯ ಪೀಠ ಹೇಳಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಸ್ಕ್ಯಾಮು, ಅದಕ್ಕೆ CBI ಇನ್ವೆಸ್ಟಿಗೇಷನ್ ಆಗಬೇಕು ಅಂತ. ಅದು ರೈತರ ಜಮೀನೇ. 5 ಟೌನ್ಶಿಪ್ ಮಾಡಬೇಕಾಗಿತ್ತು, ಅದು ಮಾಡಲಿಲ್ಲ. ಪೆರಿಫೆರಲ್ ರೋಡು, ಎಕ್ಸ್ಪ್ರೆಸ್ ವೇ ರೋಡು ಇಲ್ಲಿಂದ ಮೈಸೂರು ಮಾಡಬೇಕು, ಅದು ಮಾಡಲಿಲ್ಲ. ಇವಾಗ ನ್ಯಾಷನಲ್ ಹೈವೇ ಅಥಾರಿಟಿಯವರು ರೋಡ್ ಮಾಡಿಬಿಟ್ಟಿದ್ದಾರೆ, 5 ಟೌನ್ಶಿಪ್ಪು ಮಾಡಿಲ್ಲ. ಈ ಕನೆಕ್ಟಿಂಗ್ ರೋಡ್ ಮಾಡಿ ಟೋಲ್ಗಳು ಹಾಕ್ಬಿಟ್ಟು ಕೋಟ್ಯಾಂತರ ರೂಪಾಯಿ ದಿವಸಕ್ಕೆ ವಸೂಲಿ ಮಾಡ್ಕೊಳ್ತಿದ್ದಾರೆ ಜನರ ದುಡ್ಡು. ಮೋಸ ಇದು. ಅಲ್ಲಿ ರಾಜ್ಯಪಾಲರು ಆ ಜಮೀನನ್ನು ತಗೊಳ್ಳಿ ಅಂತ ಆ ರೈತರು ತಿರುಗಿ ಬರ್ತಾರೆ. ಅದು ಪ್ರಶ್ನೆ ಬರೋದಿಲ್ಲ ರೀ. ಎಲ್ಲಿ ನಿನಗೆ ಟೌನ್ಶಿಪ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ನಿನ್ನ ಹತ್ರ ಅಂಕಿಅಂಶಗಳು ತೋರಿಸು ಜನರಿಗೆ, ಸಾರ್ವಜನಿಕರಿಗೆ. ಈ 20,000 ಸೈಟ್ಗಳು ಫಸ್ಟು ಹಂಚಿಕೆ ಮಾಡಪ್ಪ, ಅಲ್ಲಿ ಟೌನ್ಶಿಪ್ ಮಾಡಪ್ಪ, ವರ್ಟಿಕಲಾಗಿ ಎರೆಕ್ಟ್ ಮಾಡಪ್ಪ. ನೀನು ಖಾಲಿ ಉಳಿದಿದೆಯಲ್ಲ ಮಾಡು. ನಿನ್ನ ಆ ಪ್ಲ್ಯಾನನ್ನೆಲ್ಲ ಸಂವಿಧಾನಬದ್ಧವಾಗಿ, ಶಾಸನಬದ್ಧವಾಗಿ ತಿದ್ದುಪಡಿ ಮಾಡಬಾರ್ದು ಅಂತಿದೆ. ಇವಾಗ 20 ಇದು ಹಿಂಗಿದೆ, ಇಷ್ಟು ನಮಗೆ ಬೇಕಾಗಿದೆ ಅಂಥೇಳಿ ನಿನ್ನ ಲೇಔಟ್ ಪ್ಲ್ಯಾನ್ನ ತಿದ್ದುಪಡಿ ಕಾನೂನಿನ ಇದಕ್ಕೆ ಸಮನ್ವಯವಾಗಿ ಮತ್ತು ಸಂವಿಧಾನದ ತೀರ್ಪುಗಳ ಪರವಾಗಿ ಸಂವಿಧಾನದ ಅನ್ವಯವಾಗಿ ನೀನು ಅದನ್ನು ಲೇಔಟ್ನ ತಿದ್ದುಪಡಿ ಮಾಡ್ಕೋ. 20,000 ಇದ್ದಿದೆಯಲ್ಲ ಟೌನ್ಶಿಪ್ಪಲ್ಲಿ ಇನ್ನೊಂದು ಮಾಡು, ಎರೆಕ್ಟ್ ಮಾಡು. ಎಷ್ಟು ಲಕ್ಷಾಂತರ ಜನಕ್ಕೆ ಮನೆಗಳಿಲ್ವಾ, ಕೊಡು, ಮಾಡು. ವರ್ಟಿಕಲ್ ಆಗಿ ಮಾಡು, ಇಂಡಿವಿಜುವಲ್ ಆಗಿ ಯಾಕೆ ಮಾಡಬೇಕ್ತೀಯ ನೀನು? ಇಷ್ಟೆಲ್ಲ ಇದ್ರೂ ಯಾಕೆ ಸರ್ಕಾರಕ್ಕೆ ಯಾಕೆ ಅಷ್ಟೊಂದು ಆಸಕ್ತಿ? ಅದು ಈಸ್ ಎ $1 million ಕ್ವಶನು. ಇದು $1 million ಕ್ವಶನು. ಅದಕ್ಕೆ ಆನ್ಸರ್ ಮಾಡಬೇಕು ಸರ್ಕಾರ. ಯಾಕೆ ನೀಗೆ ಇಷ್ಟಿದ್ರ ಮೇಲೆ, ಈ ಜಮೀನಿನ ಮೇಲೆ ಅಷ್ಟು ಪ್ರೀತಿ, ಭಾಳ ಪ್ರೇಮ ಬಂದುಬಿಟ್ಟಿದೆ, ಅದನ್ನು ಹೇಳೋಪ್ಪ ಜನರಿಗೆ. ಯಾರಿಗೆ ಕೊಡು ನಿನಗೆ ಅಂಕಿಅಂಶಗಳು. ನೀನು ಟೌನ್ಶಿಪ್ ಯಾರಿಗೆ ಬೇಕಾಗಿದೆ ಹೇಳು. ಇಲ್ಲಿ ನಿನಗೆ ಕೇಳಿದ್ದಾರೆ, ನಗರಾಭಿವೃದ್ಧಿನ ಕೇಳಿದ್ದಾರಾ? ಅರ್ಜಿಗಳು ಬಂದಿದೆಯಾ? ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀನೇನಾದರೂ ಈ ಅಂಕಿಅಂಶಗಳನ್ನೆಲ್ಲ ನೀನು ಶೇಖರಣೆ ಮಾಡಿದೀಯಾ? ಯಾರಿಗೆ ಮನೆ ಇಲ್ಲ, ಯಾವ ವರ್ಗದ ಜನಗೆ ಮನೆ ಇಲ್ಲ ಅಂತ ತೋರಿಸೋ. ಏನು ಸ್ಲಮ್ನಲ್ಲಿರ್ತಕ್ಕಂಥ ಜನರಿಗೆ ಮನೆ ಕೊಡೋಕ್ಕೆ ಹೊಟ್ಟಿದೆಯಪ್ಪ? ಇಲ್ಲಲ್ಲ. ಅಥವಾ ರೈತರಿಗೆ ರೈತರಿಗೆ ಅವ್ರ ಜಮೀನನ್ನು ನೀವು ಅವರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳ್ತಾರೆ. ನಿನ್ನ ಭಿಕ್ಷೆ ನಮ್ಗೆ ಬೇಕಾಗಿಲ್ಲ, ನಮ್ಮ ಜಮೀನು ನಮ್ಮ ಹಕ್ಕು, ನೀನೇನು ಕೊಡೋದು ಸರ್ಕಾರ? ಈ ನಿನ್ನ ಪ್ಲ್ಯಾನ್ ಟೌನ್ ಸ್ಮಾರ್ಟ್ ಸಿಟಿ ಯಾವನಿಗೆ ಸ್ಮಾರ್ಟ್ ಸಿಟಿ? ಅಲ್ಲ, ನಾವು ಜೀವಿಸ್ತಾ ಇದ್ದೀವಿ. ಸಂವಿಧಾನದ ಮೂಲಭೂತ ಹಕ್ಕುಗಳನ್ನೆಲ್ಲ ನಾವು ಪಡೆದು ಯಾರಿಗೋ ಇಲ್ಲ ಅಂತ ಯಾರವರು ಹೇಳಪ್ಪ. ನೀನು ಅದಕ್ಕೆ ಆ ಸ್ಕೀಮ್ ಏನು, ಯಾರಿಗೆ ಹೇಳು? ಎಷ್ಟು ಸೈಟ್ ಮಾಡಬೇಕು ಅಂತಿದೆಯಾ? ಎಷ್ಟು ಅಪಾರ್ಟ್ಮೆಂಟ್ಸ್ ಬರಬೇಕು ಅಂತಿದೆ? ಈ ಹೈ ರೈಸ್ ಬಿಲ್ಡಿಂಗ್ಸು ಯಾರಿಗೋಸ್ಕರ? ನಿಜವಾಗ್ಲೂ ಇದು ಪಬ್ಲಿಕ್ ಹಿಯರಿಂಗ್ ಆಗಬೇಕಾಗಿರೋ ವಿಚಾರ ಇದೆ. ಮತ್ತು ಇನ್ನೇನು, ಅದನ್ನೇ ಪರಿಗಣನೆಗೆ ನೀನು ಸ್ಕೀಮ್ ಭಾಳ ಇಂಪಾರ್ಟೆಂಟು. ಸ್ಕೀಮ್ನಲ್ಲಿ ಇರ್ತಕ್ಕಂಥ ಅಂಶಗಳು ಏನೇನು ಅಂತ ಹೇಳಿ ಪ್ರಶ್ನೆ ಅಂತ ನನಗೂ ಕೂಡ ಅದೇ ಕುತೂಹಲ ಇರುವಂಥದ್ದು. ಏನು ಸರ್ $1 million ಪ್ರಶ್ನೆ? ಅದು ಹೇಳ್ಬೇಕು, ಅವರು ಬಹಿರಂಗಪಡಿಸ್ಲಿ, ಸರ್ಕಾರದವ್ರು ಬಹಿರಂಗಪಡಿಸ್ಬೇಕು. ಸ್ಮಾರ್ಟ್ ಸಿಟಿ ಯಾರಿಗೆ? ಅದು ಮಾಡುವಾಗ ಇವನ್ನೇನು ಮಾಡ್ತೀರಾ? ಈ 2013 ಆ್ಯಕ್ಟ್ನಲ್ಲಿ ರಿಹ್ಯಾಬಿಲಿಟೇಷನ್ ಮಾಡಬೇಕು ಅಂತ ಇವ್ರು ಜಮೀನು ತೊಗೊಳ್ತಿದ್ಯಪ್ಪ, ಕರೆಕ್ಟು. ನಿನಗೆ ಒಂದು ಶಾಸನಬದ್ಧ ಜವಾಬ್ದಾರಿ ಇದೆ, ರಿಹ್ಯಾಬಿಲಿಟೇಷನ್ ಸ್ಕೀಮ್ ಮಾಡಬೇಕು ಅಂತ. ಎಲ್ಲಿದ್ದೀನಿ ರಿಹ್ಯಾಬಿಲಿಟೇಷನ್ ಸ್ಕೀಮು? ರಿಹ್ಯಾಬಿಲಿಟೇಷನ್ ಸ್ಕೀಮ್ ಇಲ್ದೇ ನೀನು ಫೈನಲ್ ನೋಟಿಫಿಕೇಶನ್ ಹೆಂಗೆ ಕೊಟ್ಟೆ? ರಿಹ್ಯಾಬಿಲಿಟೇಷನ್ ಸ್ಕೀಮ್ ಇಲ್ದೇ ಇವನ್ನೆಲ್ಲ ಸ್ವಾಧೀನಪಡಿಸ್ಕೊಂಡ್ರೆ ಇವನ್ನೆಲ್ಲ ಎಲ್ಲಿ ಹಾಕ್ತೀಯ? ಎಲ್ಲಿ ಅವ್ರ ಜಮೀನು ಕೃಷಿ ಮಾಡೋಕ್ಕೆ ನೋಡಿದ್ದೀಯಾ? ತೋರಿಸು ನಮಗೆ. ಅದಿಲ್ಲದೇ ನೀನು ನಿಂಗೆ ಅಧಿಕಾರ ಏನು ಅಧಿಕಾರ ಕಪಲ್ಡ್ ವಿತ್ ಡ್ಯೂಟಿ, ಕರ್ತವ್ಯ. ಏನು ರಿಹ್ಯಾಬಿಲಿಟೇಷನ್ ಸ್ಕೀಮು ತಯಾರು ಮಾಡ್ತಕ್ಕಂಥದ್ದು ನಿನ್ನ ಕರ್ತವ್ಯ ಆ್ಯಕ್ಟ್ನಲ್ಲಿ, 2013 ಆ್ಯಕ್ಟ್ನಲ್ಲಿ. ಈಗ ಸರ್ಕಾರಕ್ಕೆ ನೀವು ಏನು ಹೇಳಕ್ಕೆ ಬಯಸ್ತೀರಿ? ಯಾಕಂದ್ರೆ ಮುಂದೆ ಇವಾಗ ಕಾನೂನು ಹೋರಾಟ ಆದಾಗ ಅದು ಏನು ತೀರ್ಪು? ಸರ್ಕಾರಕ್ಕೆ ನಾನು ಹೇಳೋದು ಇಷ್ಟೇ, ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜವಾಬ್ದಾರಿತವಾಗಿ ರಚನೆ ಆಗಿರ್ತಕ್ಕಂಥದ್ದು ಜನರ ಪ್ರತಿನಿಧಿಗಳ ಮೆಜಾರಿಟಿ
ಆಧಾರದ ಮೇಲೆ ಸರ್ಕಾರನ ರಚನೆ ಮಾಡಿದ್ದೀರಿ. ಜನಪರ ಇರ್ತಕ್ಕಂತಹ ಒಂದು ಇದು ನೀತಿಗಳನ್ನು ಮಾಡಬೇಕಾಗಿದೆ. ಇವತ್ತು ಕೃಷಿಕರಿಗೆ ಬಹಳಷ್ಟು ತೊಂದರೆಗಳಿವೆ. ಕೃಷಿಯಲ್ಲಿ ಸಣ್ಣ ನೀರಾವರಿ ಯೋಜನೆಗಳು ಏನೂ ಮಾಡಲಿಲ್ಲ. ದೊಡ್ಡ ನೀರಾವರಿ ಯೋಜನೆಗಳನ್ನ ಅಣೆಕಟ್ಟುಗಳನ್ನ ನೀವು ಕೊಟ್ಟಿದ್ದೀರಿ. ಕೆಲವು ವಿಭಾಗದ ಜನರಿಗೆ ಅದು ಪ್ರಯೋಜನ ಆಗ್ತದೆ, ಸಂತೋಷ. ಸಣ್ಣ ನೀರಾವರಿ ಯೋಜನೆಗಳು ಕೆರೆಗಳನ್ನೆಲ್ಲ ಬತ್ತೋಗ್ಬಿಟ್ಟಿವೆ. ಅದಕ್ಕೆ ನೀರು ಬರ್ತಕ್ಕಂಥ ಮಳೆನೇ ಇಲ್ಲ, ಕ್ಷಾಮ ಬಂದಿದೆ. ಇವಾಗ ಆ ರೈತರಿಗೆ ಬೆಳೀತಾ ಇರ್ತಕ್ಕಂಥದ್ದು ಬೆಳೆ ಯಾವುದು ಬರ್ತಾ ಇಲ್ಲ. ಅವರು ಕೂಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ತರಕಾರಿ ಬೆಳೀತಿರ್ತಕ್ಕಂಥದ್ದು ಒಂದು ಸಲ ಟೊಮೊಟೊ 500 ರೂಪಾಯಿ ಆಗುತ್ತೆ, ಇನ್ನೊಂದು ಸಲ 10 ರೂಪಾಯಿ 50 ರೂಪಾಯಿಗೆ ಆಗುತ್ತೆ. ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟೀಸ್ ಎಲ್ಲ ಈ ದಲ್ಲಾಳಿಗರ ಕೈ ವಶದಲ್ಲಿ ಇದೆ. ಅದಕ್ಕೆ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿಯವರು ಅಲ್ಲಿ ಆ ಮಿನಿಸ್ಟ್ರು ಅದನ್ನೆಲ್ಲ ಸರಿಪಡಿಸ್ಬೇಕು. ಆಮೇಲೆ ರೈತರಿಗೆ ಸಬ್ಸಿಡಿಗಳನ್ನ ಕೊಡಬೇಕು. ರೈತರಿಗೆ ಸರಿಯಾದ ನೀವೇನು ಇವಾಗ ಬಂಗಾರಪ್ಪ ಕಾಲದಲ್ಲಿ ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಟ್ಟಿದ್ದೀರಿ, ಅದನ್ನು ಕಸಿದುಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತವೆ. ಅದು ಆ ಪ್ರಯತ್ನಗಳಿಗೆ ಅಡ್ಡಿ ಇದೆ. ರೈತರದ್ದು ಹೋರಾಟ ಇದೆ ಇಡೀ ದೇಶದಲ್ಲೆಲ್ಲ, ನಮ್ಮ ರಾಜ್ಯದಲ್ಲಿ ಕೂಡ ಇದೆ. ರೈತರನ್ನ ಸಂರಕ್ಷಣೆ ಮಾಡಿದ್ರೆ ಅವನು ಕೃಷಿ ಉತ್ಪನ್ನಗಳನ್ನು ಮಾಡಿ ಆರ್ಥಿಕ ಸ್ವಾವಲಂಬನೆಯನ್ನು ಅವನು ಪಡೆದರೆ ಆ ಕೃಷಿಕ ಆರ್ಥಿಕ ಸ್ವಾವಲಂಬನೆ ಇದ್ದಾಗ ಅವನಿಗೆ ರೈಟ್ ಆಫ್ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾನೆ, ಡಾಕ್ಟರ್ಸ್ ಮಾಡ್ತಾನೆ, ಇಂಜಿನಿಯರ್ಸ್ ಮಾಡ್ತಾನೆ, ವಕೀಲರನ್ನು ಮಾಡ್ತಾನೆ, ಉಪಾಧ್ಯಾಯರನ್ನು ಮಾಡ್ತಾನೆ, ಸಾಹಿತಿಗಳನ್ನ ಮಾಡ್ತಾನೆ, ರಾಜಕಾರಣಿಗಳನ್ನ ಆಗ್ಬೋದು. ಆದ್ದರಿಂದ ನಿನಗೆ ಕೃಷಿ ಇಲಾಖೆ ಇದೆ, ಮಾರ್ಕೆಟಿಂಗ್ ಕಮಿಟಿ ಒಂದು ಇಲಾಖೆ ಇದೆ, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿ, ಕೋಆಪರೇಟಿವ್ ಸೊಸೈಟಿ, ಇವೆಲ್ಲ ಇದೆಯಲ್ಲ. ನಿಮ್ಮ ಸರ್ಕಾರ ನೀವು ರಚನೆ ಮಾಡೋದು ಜನಪರವಾಗಿರ್ತಕ್ಕಂತಹ ನೀತಿಗಳನ್ನು ಮಾಡಿ ಜನರ ಕಲ್ಯಾಣಕ್ಕಾಗಿ ನೀವು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಬಿಟ್ಬಿಟ್ಟು ಬೇರೆ ಯಾರೋ ಜನರಿಗೆ ಸ್ಮಾರ್ಟ್ ಸಿಟಿಗಳನ್ನ ಡೆವಲಪ್ ಮಾಡ್ಕೊಳ್ತೀವಿ. ಅದೆಲ್ಲ ಪ್ರಯಾರಿಟಿ ರೈತರ ಸಂಕಷ್ಟಗಳಿಗೆ ಈಡಾಗಬೇಕಾಗಿರೋದು ನಿಮ್ಮ ಪ್ರಯಾರಿಟಿ. ನಿರುದ್ಯೋಗಿ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥದ್ದು ನಿಮ್ಮ ಪ್ರಯಾರಿಟಿ. ಕೃಷಿ ಕಾರ್ಮಿಕರಿಗೆ ಸರಿಯಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ನಿಮ್ಮ ಪ್ರಯಾರಿಟಿ. ಕಾರ್ಮಿಕರಿಗೆ ಏನಾದರೂ ಬಹಳ ಶೋಷಣೆ ಮಾಡ್ತಾಯಿದ್ರೆ ಲೇಬರ್ ಡಿಪಾರ್ಟ್ಮೆಂಟ್ನವರು ಅದನ್ನು ನಿಲ್ಲಿಸ್ತಕ್ಕಂಥದ್ದು ನಿಮ್ಮ ಪ್ರಯಾರಿಟಿ. ಪೌಷ್ಟಿಕ ಆಹಾರ ಅಂಶಗಳನ್ನು ಮಕ್ಕಳಿಗೆ ಕೊಡಬೇಕಾಗೋದು ನಿಮ್ಮ ಪ್ರಯಾರಿಟಿ. ಒಳ್ಳೆಯ ಪ್ರೈಮರಿ ಎಜುಕೇಷನ್, ಹೈಯರ್ ಎಜುಕೇಷನ್ ಕೊಡ್ತಕ್ಕಂಥ ಶಾಲೆಗಳನ್ನೆಲ್ಲ ಸಾರ್ವಜನಿಕ ಊರುಗಳಲ್ಲಿ ಅವರಿಗೆ ಶಾಲೆಗಳನ್ನೆಲ್ಲ ಪ್ರಾರಂಭಿಸ್ತಕ್ಕಂಥ ನಿಮ್ಮ ಪ್ರಯಾರಿಟಿ ಇರಬೇಕು. ಅದು ಬಿಟ್ಬಿಟ್ಟು ಎಲ್ಲ ಖಾಸಗಿ ಸಂಸ್ಥೆಗಳಿಗೆಲ್ಲ ಹ್ಯಾಂಡ್ ಓವರ್ ಮಾಡಿಬಿಟ್ರೆ ನಿಮ್ಮ ಆಡಳಿತ ಏನಿದೆ? ನಿಮ್ಮ ಆಡಳಿತ ಅವರಿಗೆ ಲೈಸೆನ್ಸ್ ಕೊಡೋಕ್ಕೇನ ಆಡಳಿತ ಮಾಡ್ತಿರೋದು? ಸರ್ಕಾರದ ಶಾಲೆಗಳೆಲ್ಲ ಇವತ್ತು ಮುಚ್ಚೋಗ್ತಾ ಇವೆ. ಸರ್ಕಾರದ ಇವಾಗ ಅಲ್ಲಿ ಅನ್ನಭಾಗ್ಯ ಅಂತ ಹೇಳಿ ಅಲ್ಲಿ ಕುಕ್ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಸಂವಿಧಾನದಲ್ಲಿ ಹೇಳ್ತದೆ. ಅವರಿಗೆ ನೀವು ಎಷ್ಟು ಸಂಬಳ ಕೊಡ್ತಿದ್ರಿ? ತಿಂಗಳಿಗೆ 4,500 ರೂಪಾಯಿ ಕೊಡ್ತಿದ್ರಿ. ಪ್ರತಿಭಟನೆ ಮಾಡ್ತಿದ್ದಾರೆ. ಅವ್ರದ್ದು ಹೋರಾಟ, ಕಾರ್ಮಿಕರದ್ದು ಹೋರಾಟ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಇಲ್ಲ. ಹೆಣ್ಣು ಮಕ್ಕಳಿಗೆ ಇದು ಕಿದ್ವಾಯಿ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿ ಎಷ್ಟು ಜನ ನಿಮಾನ್ಸು, ಅದರಲ್ಲಿ ಎಷ್ಟು ದೇಶದಲ್ಲಿ ಇರ್ತಕ್ಕಂಥ ಜನರೆಲ್ಲರೂ ಇದು ಮೆಂಟಲ್ ಡಿಸಾರ್ಡರ್ ಇರ್ತಕ್ಕಂಥವರು, ಸೈಕ್ಯಾಟ್ರಿಸ್ಟು, ಸೈಕಾಲಜಿಸ್ಟು ಸಾಕಾಗಿಲ್ಲ ಅಲ್ಲಿ. ಅದನ್ನು ಇನ್ನೂ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಹೋಗಿ ಇನ್ನೂ ಹೆಚ್ಚಿಗೆ ಹಣ ತೆಗೆದುಕೊಂಡ್ಬಂದು ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಆರೋಗ್ಯ, ವಿದ್ಯೆ ಇದು ಮುಖ್ಯ, ಮೂಲಭೂತವಾಗಿರ್ತಕ್ಕಂಥದ್ದು. ವಿದ್ಯೆ ಕೊಟ್ಟಾದಮೇಲೆ ಅವರಿಗೆ ಉದ್ಯೋಗದ ಇದನ್ನು ಯೋಚನೆ ಮಾಡ್ತಕ್ಕಂಥದ್ದು. ಆ ಕೆಲಸ ಮಾಡಬೇಕು ಸರ್ಕಾರಗಳು. ಟೌನ್ಶಿಪ್ಪು, ರೈತರ ಜಮೀನು ವಶಕ್ಕೆ ಸೇರ್ಕೊಳ್ಳುವಂಥದ್ದು. ಟೌನ್ಶಿಪ್ಪು ಬೇಕಾಗಿದೆ, ಬೇಕಾದಾಗ. ಇವಾಗ ಎಲ್ಲಿದೆ ಬೇಕಾಗಿದೆ ಅಂತ ಯಾರು ಹೇಳಿದ್ದಾರೆ? ಹೇಳಪ್ಪ, ಸರ್ಕಾರ ಹೇಳಬೇಕಲ್ಲ. ಎಲ್ಲಿ ಹೇಳಿದ್ದಾರೆ? ಈಗ ಬಿಡದಿ ಯೋಜನೆ ಬಗ್ಗೆ ಸರ್ಕಾರ ಈಗ ಏನು ತೀರ್ಮಾನ ತೆಗೆದುಕೊಳ್ಬೇಕು? ಈಗ ತಕ್ಷಣ ಏನಿಲ್ಲ, ಸುಮ್ಮನೆ ವಾಪಸ್ ತಗೋಬೇಕು ಎಲ್ಲ ನೋಟಿಫಿಕೇಶನ್ಸ್ ಅಷ್ಟೇ. ಒಂದು ವೇಳೆ ಸರ್ಕಾರ ವಾಪಸ್ ತೆಗೆದುಕೊಳ್ಳಿಲ್ಲ ಅಂದರೆ ನ್ಯಾಯಾಲಯಕ್ಕೆ ಹೋಗಬೇಕು, ನ್ಯಾಯಾಲಯದಲ್ಲಿ ವಾದ ವಿವಾದಗಳನ್ನ ಮಂಡಿಸಬೇಕು, ಉಚ್ಚ ನ್ಯಾಯಾಲಯದಲ್ಲಿ ಹೇಳಬೇಕು ಕರ್ನಾಟಕ ಸರ್ಕಾರ ಈ ರೀತಿಯ ಭೂ ಸ್ವಾಧೀನದ ಪ್ರಕ್ರಿಯೆ
ಶಾಸನಬದ್ಧವಾಗಿಲ್ಲ, ಎಲ್ಲ ಕಾನೂನು ಬಾಹಿರವಾಗಿದೆ, ಸಂವಿಧಾನ ಬಾಹಿರವಾಗಿದೆ. ಜನರ ಆ ಭಾಗದ ಕೃಷಿಕರ ಮತ್ತು ಕೃಷಿ ಕಾರ್ಮಿಕರ ಮೂಲಭೂತ ಮತ್ತು ಮಾನವೀಯ ಹಕ್ಕುಗಳಿಗೆ ಚ್ಯುತಿ ಬರ್ತದೆ. ಆದ್ದರಿಂದ ಇದನ್ನೆಲ್ಲ ಕ್ವಾಶ್ ಮಾಡಿ ಅಂತ ಹೇಳಬೇಕು, ರದ್ದುಪಡಿಸಿ ಅಂತ ಸಿಗುವಂತ ಸಾಧ್ಯತೆ ಮಾಡಿ ಅಂತ ಹೇಳಬೇಕು ಅಷ್ಟೇ. ಸಂತಿಮನಿ ಆಗಲೇ ಒಂದು ಮಾತಾಡ್ತಾರೆ, ನೈಸ್ ವಿಚಾರ ಸಂಬಂಧಪಟ್ಟಂತ ಹೇಳ್ತಾ ಇದ್ದಾರೆ, ದೊಡ್ಡದ ಸ್ಕ್ಯಾಮ್ ಆಗಿದೆ ಅನ್ನುವಂಥದ್ದು ಹೈಕೋರ್ಟ್. ನಾನಲ್ಲೇ ಹೇಳಿದ್ದು, ವಿಭಾಗೀಯ ಪೀಠ ಹೇಳಿದ್ದಾರೆ. CBI ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ನೋಡ್ಕೊಂಡಿದ್ದಾರೆ ಸರ್ಕಾರ. ಅದ್ರ ಬಗ್ಗೆ ಕ್ರಮ ತಗೋಬೇಕಲ್ಲ. ವಾಪಸ್ ತಗೋಬೋದು ಯೋಜನೆ, ಇಡೀ ವಶಕ್ಕೆ ತೆಗೆದುಕೊಳ್ಳುವಂಥ ಅಧಿಕಾರ. ಯೋಜನೆ ಏನಿದೆ ಮಾಡಲೇ ಇಲ್ವಲ್ಲ ಅವನು. ಯೋಜನೆ ಅವನು ಎಕ್ಸ್ಪ್ರೆಸ್ ರೋಡ್ವೇ ಮಾಡಲೇ ಇಲ್ಲ, 5 ಟೌನ್ಶಿಪ್ಪೇ ಮಾಡಲಿಲ್ಲ. ಅವನಿಗೆ ಎಷ್ಟು ಬೇಕಾಗಿತ್ತೋ ಅದು ಎಷ್ಟಿಗೆ ಮಾಡಿದ್ದು ಅವಾರ್ಡ್ಸೇ ಬರೀಲಿಲ್ಲ, ಪರಿಹಾರ ಹಣನೇ ಕೊಡಲಿಲ್ಲ. 30 ವರ್ಷ ಆಗೋಯ್ತು. ಇವನು ದುಡ್ಡು ಮಾಡಿಕೊಂಡು 500 ಎಕರೆ ಚಿಲ್ಲರೆ ಬ್ಯಾಂಕ್ಗಳಿಗೆ, ಪ್ರೈವೇಟ್ ಏಜೆನ್ಸೀಸ್ಗೆ ಎಲ್ಲ ಮಾರ್ಟಿಗೇಜ್ ಮಾಡಿಬಿಟ್ಟು ಹಣ ಕೋಟ್ಯಾಂತರ ರೂಪಾಯಿಗಳು, ನೂರಾರು ಕೋಟಿಗಳ ಹಣ ತೆಗೆದುಕೊಂಡ್ಬಂದು ಇವನು ರಸ್ತೆ ಮಾಡಿಬಿಟ್ಟಿದ್ದೀನಿ ಅಂತ ತೋರಿಸಿದ್ರೆ, ಆ ಭೂಮಿಯಿಂದ ತಾನೇ ರಸ್ತೆ ಮಾಡೋದು. ನಿನ್ನ ಮನೆಯಿಂದ ತೊಗೊಂಬಂದು ದುಡ್ಡು ಮಾಡಿದೆಯಾ? ಟೋಲ್ ಬೇರೆ ಕಲೆಕ್ಟ್ ಟೋಲ್ ಎಷ್ಟು ಕಲೆಕ್ಟ್ ಆಗಿದೆ ಅಂತ ಹೇಳಿ. ಇವಾಗ 30 ಟೋಲ್ ಯಾವಾಗ ಸ್ಥಾಪನೆ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಅಕೌಂಟ್ ಹೇಳಲಿ ಜನರಿಗೆ. ಟೋಲ್ ಕಟ್ತಾ ಇರೋದು ಅಕ್ರಮ ಅನಿಸುತ್ತೆ ಸರ್? ಹೌದು, ನನ್ನ ಪ್ರಕಾರ ಅಕ್ರಮ. ಸಾರ್ವಜನಿಕ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿದಾದ್ಮೇಲೆ ಏನಕ್ಕೆ ಟೋಲ್ ಕಟ್ಟಬೇಕು? ಅದನ್ನು ಟೋಲ್ ಕಟ್ಟೋಕ್ಕೆ ತಾನೇ ನಿನಗೆ ಕೊಟ್ಟಿದ್ದು, ಅಗ್ರಿಮೆಂಟ್ ಮಾಡಿಕೊಂಡಿದ್ದು. ಆದರೆ ಈಗ ಜನ ಪಬ್ಲಿಕ್ ಟೋಲ್ ಕಟ್ಟಬೇಕಾ ಬೇಡವಾ ಸರ್? ಈಗ ಕಟ್ಟಬೇಕಾಗಿಲ್ಲ ನನ್ನ ಪ್ರಕಾರ, ಕಟ್ಟಬಾರ್ದು. ಇದೊಂದೇ ಟೋಲ್ ಅಲ್ಲ, ಬೇರೆ ಟೋಲ್ಗಳು ಕೂಡ ಕಟ್ಟಬಾರ್ದು. ನಂದು ಅದು ಅಭಿಪ್ರಾಯ ಮೊದಲಿನಿಂದಲೂ. ಯಾಕೆಂದರೆ ಪೆಟ್ರೋಲು ಇವಾಗ ನಾವು ಈ ಕಾರುಗಳು, ಬಸ್ಸುಗಳು ಎಲ್ಲ ಮೋಟಾರ್ ವೆಹಿಕಲ್ಸ್ ಟ್ಯಾಕ್ಸ್ ಕಟ್ತಾರಲ್ಲ, ಜೀವನ ಪರ್ಯಂತ ಅಂತ ಆ ವೆಹಿಕಲ್ಗೆ ಇರ್ತಕ್ಕಂಥದ್ದು ಒಂದು ವರ್ಷಕ್ಕೆ ಮೊದಲು ಕೊಡ್ತಾಯಿದ್ರು. ಇವಾಗ ಕಾನೂನೇ ಚೇಂಜ್ ಮಾಡಿದ್ದಾರೆ. ವೆಹಿಕಲ್ ಇರೋರಿಗೂ ಲೈಫ್ ಟರ್ಮ್ ಟ್ಯಾಕ್ಸ್ ಅಂತ, ಅಂದರೆ ಆ ವೆಹಿಕಲ್ಗೆ ಲೈಫ್ ಟರ್ಮು ಟ್ಯಾಕ್ಸು ಬೇರೆ. ಅದು ಹೋದ್ಮೇಲೆ ಹೋಯಿತು. ಸೊ ಇಷ್ಟು ಒಂದು ಸಲ ಕೊಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿ. ಆ ಹಣ ಎಲ್ಲ ಎಲ್ಲಿದೆ? ಆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಏನಕ್ಕೆ? ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ರಸ್ತೆಗಳು ಮಾಡೋಕ್ಕೆ, ರಸ್ತೆ ರಿಪೇರಿ ಮಾಡೋಕ್ಕೆ, ರಸ್ತೆ ಮೇಂಟೈನ್ ಮಾಡೋಕ್ಕೆ. ಅದ್ರ ಜೊತೆಗೆ ನೀವು ಪೆಟ್ರೋಲ್ ಬಂಕ್ನಲ್ಲಿ ನೀವು ನೋಡಿ, 1 ಲೀಟರ್ಗೆ 12% ರೋಡ್ ಸೆಸ್ ಅಂತ ಹಾಕ್ತಿದ್ದಾರೆ. ಅದು ನ್ಯಾಷನಲ್ ಹೈವೇಗಿರ್ಬೋದು, ಸ್ಟೇಟ್ ಹೈವೇಗಿರ್ಬೋದು, ಅಥವಾ ಬೇರೆ ಸಣ್ಣ ರಸ್ತೆ ಇರ್ಬೋದು. ಆ 12% ದುಡ್ಡನ್ನ ಕೇಂದ್ರ ಸರ್ಕಾರದವರು ಏನು ಮಾಡಿದ್ದಾರೆ? ಆ ದುಡ್ಡನ್ನು ಈ ಆಯವ್ಯಯ ಪತ್ರದಲ್ಲಿ ಸ್ಟೇಟ್ ಹೈವೇಗೆ ಮಾಡಬೇಕಾಗಿರೋದು ಸ್ಟೇಟ್ನವರು, ನ್ಯಾಷನಲ್ ಹೈವೇಗೆ ಮಾಡಬೇಕಾಗಿರೋದು ನ್ಯಾಷನಲ್ ಹೈವೇ ಅಥಾರಿಟಿ ಆ್ಯಕ್ಟೇ ಇದೆ. ಅದಕ್ಕೆಲ್ಲ ಬಡ್ಜೆಟ್ ಅಲೋಕೇಶನ್ ಮಾಡೋದು ಗೌರ್ಮೆಂಟ್ ಆಫ್ ಇಂಡಿಯಾದವರು. ಸ್ಟೇಟ್ ಹೈವೇಗೆ ಸ್ಟೇಟ್ ಹೈವೇ ಇದು ಮಾಡಬೇಕು. ಈ ಹಣ ಎಲ್ಲ ಎಲ್ಲಿ? ಯಾಕೆ ನೀವು ಬಡ್ಜೆಟ್ ನಿಮಗೆ ರಸ್ತೆ ಮಾಡಲಿಲ್ಲ ಅಂದರೆ ನಿಮಗೆ ವ್ಯಾಪಾರ ಹೆಂಗೆ ಹೋಗುತ್ತೆ? ರಸ್ತೆ ಇಲ್ಲ ಅಂದರೆ ಕಮ್ಯೂಟರ್ಸ್ಗೆ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯನೇ ಇಲ್ವಲ್ಲ. ಇದು ಜವಾಬ್ದಾರಿ ನಿಮ್ಮದು. PWD ಡಿಪಾರ್ಟ್ಮೆಂಟ್ ಜವಾಬ್ದಾರಿ, ಜಿಲ್ಲಾ ಪಂಚಾಯತ್ ಜವಾಬ್ದಾರಿ. ಇವೆಲ್ಲ ಅದು ವಿಕೇಂದ್ರೀಕರಣ ನಮ್ಮ ರಾಜೀವ್ ಗಾಂಧಿ ಮಾಡಿದಲ್ಲ 73-74 ತಿದ್ದುಪಡಿಯಲ್ಲಿ. ಅದರ ಉದ್ದೇಶ ಏನು? ಗ್ರಾಮೀಣ ಅಭಿವೃದ್ಧಿಗಳಿಗೆ, ಪಟ್ಟಣ ಅಭಿವೃದ್ಧಿಗೆ, ನಗರಾಭಿವೃದ್ಧಿ ಅಭಿವೃದ್ಧಿಗಳಿಗೆ ರಸ್ತೆಗಳು ಬೇಕಾಗಿದೆ. ಇವಾಗ ಕಾರ್ಪೊರೇಷನವರು ರಸ್ತೆ ನಾವು ಟ್ಯಾಕ್ಸ್ ಕಟ್ತೀವಲ್ಲ ಲಕ್ಷಾಂತರ ರೂಪಾಯಿ, ರೋಡ್ ಟ್ಯಾಕ್ಸ್ ನಾವು ಪೆಟ್ರೋಲಲ್ಲಿ ಮತ್ತು ಗಾಡಿಯಲ್ಲಿ ಕಟ್ಟಿ ಮತ್ತೆ ನಾವು ಟೋಲ್ ಕಟ್ಟೋದು. ಟೋಲ್ ಕಟ್ಟೋದು ಯಾರಿಗೆ ಕೊಡ್ತಿದ್ದೆ? ನೀನು ಯಾಕೆ ಕಟ್ತಿದ್ಯಾ? ಆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ? ಆ 12% ಟ್ಯಾಕ್ಸ್ ಸೆಸ್ ತಗೊಳ್ತೀಯಲ್ಲ, ಅದೆಲ್ಲಿ ಹೋಗ್ತಾ ಇದೆ ದುಡ್ಡು? ಒಂದು ಇಲ್ಲ ಟ್ಯಾಕ್ಸ್ ಕಟ್ ನಿಲ್ಲಿಸಿ, ಇಲ್ಲ ಟೋಲ್ ನಿಲ್ಲಿಸಿ, ಟ್ಯಾಕ್ಸ್ ಕಟ್ಟಬೇಡಿ, ತಗೋಬೇಡಿ. ಬಟ್ ಯಾರು ಕೇಳೋರಿಲ್ಲ ಅಂದರೆ ಈಗ ಥರ ಮಾತಾಡೋದು ನಾವು ಸಾರ್ವಜನಿಕ ಜೊತೆ ಮಾಡ್ತೀವಿ. ಇದಕ್ಕೆ ಜನರಿಗೆ ತಿಳಿಸಬೇಕು, ಜನರಿಗೆ ನಾವು ಕಾನೂನಿನ ಅರಿವನ್ನು ಮೂಡಿಸಬೇಕು, ಸಂಘಟಿಸಬೇಕು. ಇದನ್ನೆಲ್ಲ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸ್ಥೈರ್ಯವನ್ನು ಅವ್ರು ತುಂಬಿದಾಗ ಎಲ್ಲರನ್ನೂ ವಿರೋಧಿಸ್ತಾರೆ. ಇವಾಗ ನೋಡಿದ್ರಲ್ಲ ನೀವು, ಜಂತರ್ ಮಂತರ್ನಲ್ಲಿ ಏನು ನಡೀತಾ ಇದೆ. ಇಡೀ ಭಾರತ ದೇಶದ ಉದ್ದಕ್ಕೂ ಕೂಡ ಇವಾಗ ವಿದ್ಯಾರ್ಥಿಗಳು, ಯುವಕರೆಲ್ಲ ಎನ್ ಜಿ ಹೋರಾಟ ನಡೀತಾ ಇದೆ. ಯಾಕೆಂತ ಹೇಳಿದ್ರೆ ಸರ್ಕಾರಗಳು ವಿಫಲ ಆಗಿವೆ. ಜನರಿಗೆ ನ್ಯಾಯ ಕೊಡಿಸೋದ್ರಲ್ಲಿ, ಜನರಿಗೆ ಆಡಳಿತವನ್ನು ನೀಡೋದರಲ್ಲಿ, ಸಂವಿಧಾನಬದ್ಧವಾದ ಆಡಳಿತವನ್ನು ನೀಡೋದರಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಈ ರೀತಿಯ ಹೋರಾಟಗಳು ಇನ್ನೂ ಜಾಸ್ತಿ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಯಾಕಂತಂದರೆ ಸರ್ಕಾರಗಳು ಯಾವಾಗ ವಿಫಲ ಆಗ್ತಾರೋ ಜನರು ಸುಮ್ಮನೆ ಮನೇಲಿ ಕೂತ್ಕೊಂಡಿರಲ್ಲ. ಅವರಿಗೆ ಕಷ್ಟ ನಷ್ಟಗಳು ಭಾಳ ಇವೆ, ಅದನ್ನೆಲ್ಲ ಭರಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ.
ಸರ್, ಅಂತಿಮವಾಗಿ ಆಗಲೇ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಈ ರೀತಿ ಸಮಿತಿ ರಚನೆ ಆಗಿತ್ತು ಬಿಡದಿ ಯೋಜನೆ ಸಂಬಂಧಪಟ್ಟಂತೆ. ಒಂದು ಅಭಿಪ್ರಾಯ ಸರ್, ನಿವೃತ್ತ ನ್ಯಾಯಮೂರ್ತಿಗಳಾದ ನಂತರ ಒಂದೊಂದು ಸಮಿತಿಗಳಿಗೆ ಈ ರೀತಿ ನೇಮಕ ಆಗುವಂಥದ್ದು ತಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಅನಿಸುತ್ತೆ ಸರ್? ನೋಡಿ, ಈ ನಿವೃತ್ತಿ ಆದಮೇಲೆ ಈ ರೀತಿ ನೇಮಕಾತಿ ನನಗೆ ಅದು ಅಷ್ಟು ಸರಿ ಇಲ್ಲ ಅಂತ ಅನಿಸುತ್ತೆ. ನೀವು ಅವರಿಗೆ ಫುಲ್ಲು ಎಷ್ಟು ಬೇಕೋ ಅಷ್ಟು ಪೆನ್ಷನ್ ಸ್ಯಾಲ್ರಿ ಎಷ್ಟು ತಗೊಳ್ತಿದ್ರು ಲಾಸ್ಟ್ ಡ್ರಾನ್ ಅಷ್ಟು ಕೊಟ್ಬಿಡಿ. ಮತ್ತು ಇವಾಗ ನಿಮ್ಗೆ ಬೇಕಾ, ಇವರು ಸಮಿತಿಗೆ ನಿಮ್ಗೆ ಅಧ್ಯಕ್ಷ ಬೇಕು ಅಂದರೆ ಹಾಲಿ ಇರ್ತಕ್ಕಂಥ ನ್ಯಾಯಮೂರ್ತಿಗಳು ನೇಮಕ ಮಾಡ್ಕೊಳ್ಳಿ. ಅಲ್ಲಿ ಅವ್ರು ನೇಮಕ ಮಾಡೋದ್ರಿಂದ ನ್ಯಾಯ ವಿತರಣೆಗೆ ಅಡಚಣೆ ಆಗ್ತದೆ ಅಂತ ಹೇಳಿದ್ರೆ ಹೆಚ್ಚಿಗೆ ನ್ಯಾಯಮೂರ್ತಿಗಳ ಒಂದು ಇದನ್ನು ಸೀಟ್ಸನ್ನು ಜಾಸ್ತಿ ಮಾಡಿ. ಇಂಥದಕ್ಕೆಲ್ಲ ಬೇಕಾಗಿದ್ದರೆ ನಿಮಗೆ ರೆಗ್ಯುಲರ್ ಕೇಡರ್ ಇಟ್ಕೊಳ್ಳಿ. ಯಾವಾಗ ಲೋಕಾಯುಕ್ತಗಾಗಲಿ ಆಮೇಲೆ ಟ್ರಿಬ್ಯುನಲ್ಸ್ಗಾಗಲಿ ಅದಕ್ಕೆ ಒಂದು ರಿಕ್ರೂಟ್ಮೆಂಟ್ ಅಂತ ಮಾಡಿಕೊಂಡು ಆ ರೀತಿ ಬೇಕಾಷ್ಟು ಜನ ಲಾಯರ್ಗಳಿದ್ದಾರಲ್ಲ. ಬರೀ ಹೈಕೋರ್ಟ್ ಜಡ್ಜ್ಗಳು ನಿವೃತ್ತಿ ಆದವ್ರಿಗೇ ಪರಿಣಿತಿ ಇದೆ ಅಂತೇನಿಲ್ಲಲ್ಲ. ಅವ್ರನ್ನ ನೇಮಕಾತಿ ಮಾಡುವಾಗ ಒಳ್ಳೆಯವ್ರನ್ನ, ಪ್ರಾಮಾಣಿಕರನ್ನ, ಸತ್ಯಸಂಧರನ್ನ ಮಾಡಿಕೊಂಡು ಮಾಡಿ. ನಂದು ಈ ನಿವೃತ್ತಿ ಆದಮೇಲೆ ಅವರು ಸ್ವಲ್ಪ ಅದಕ್ಕೆ ಟೀಕೆ ಟಿಪ್ಪಣಿ ಇದೆ, ಅದು ಅಷ್ಟು ಸರಿ ತೂಸ್ತಿಲ್ಲ. ನೀವು ಇಲ್ಲ ಅಂತ ಹೇಳಿದ್ರೆ ಅವರಿಗೆ ರಿಟೈರ್ಮೆಂಟ್ ಏಜನ್ನು ಜಾಸ್ತಿ ಮಾಡಿಬಿಟ್ಟು ಅವ್ರನ್ನ ಇಂಥ ಪದವಿಗಳಿಗೆಲ್ಲ ನೇಮಕ ಮಾಡಿಕೊಳ್ಳೋದು ಸರಿ ಅಂತ ನನಗನ್ಸುತ್ತೆ. ಈ ಸರ್ಕಾರದಿಂದ ನೇಮಕ ಆದ ನಂತರ ನೀವು ಹೇಳಿದ ರೀತಿಯಲ್ಲಿ ಕೂಡ ಸಹಜವಾಗಿ ಕೂಡ ಇದಕ್ಕೆ ಭಾಳಷ್ಟು ಟೀಕೆ ಭಾಳ ಬರ್ತಾವೆ. ಅವರು ಬೇಕಾದವ್ರನ್ನ ನೇಮಕ ಮಾಡ್ಕೊಳ್ತಿದ್ದಾರೆ ಅಂತ ಟೀಕೆ ಟಿಪ್ಪಣಿಗಳು ಬರ್ತಾಯಿದೆ. ನಿಜ, ಅದರಲ್ಲಿ ಅವ್ರು ಹೇಳ್ತಕ್ಕಂಥ ಮಾತಿನಲ್ಲಿ ಅರ್ಥ ಇದೆ ಅಂತ ನನ್ನ ಪ್ರಕಾರ. ವರದಿ ಅವ್ರು ಜನಿನ ಕೊಟ್ಟರು ಕೂಡ ಅದು ಸಂಶಯ ಹುಡ್ಕೊಂತ ಪರಿಸ್ಥಿತಿ ಬರುತ್ತೆ. ಸಂಶಯ ನೋಡಬೇಕು. ಅದು ಯಾಕೆ ಅಂತ ಹೇಳಿದ್ರೆ ಅವ್ರು ಬೇಕಾದವ್ರನ್ನ ಅವ್ರು ನೇಮಕ ಅವ್ರು ಬೇಕಾದವ್ರನ್ನ ಅಂತೇಳಿ ನಾವು ಹೇಳೋಕ್ಕಾಗಲ್ಲ. ಆದರೆ ನಮ್ಮವರು ಸತ್ಯಸಂಧರಾಗಿ ಇರಬೇಕು. ಅದು ಅವರ ವರದಿ ಆಧಾರದ ಮೇಲೆ ಅವ್ರು ಯಾವ ರೀತಿ ನಡ್ಕೊಳ್ತಾರೋ ಅದು ಆಧಾರದ ಮೇಲೆ ಅದು ಕಾಣಿಸುತ್ತೆ. ಅಂತಿಮವಾಗಿ ಸರ್, ನೀವು ಸುಪ್ರೀಂ ಕೋರ್ಟ್ನಿಂದ ನಿವೃತ್ತಿ ಆದ ನಂತರ, ನ್ಯಾಯಮೂರ್ತಿ ನಿವೃತ್ತಿ ಆದ ನಂತರ ಜೀವನ ಹೆಂಗಿದೆ, ಜೀವನ ಶೈಲಿ ಹೆಂಗಿದೆ, ತಾವು ಕೂಡ ರೈತರ ಹಿನ್ನೆಲೆಯಿಂದ ಬಂದಿರುವಂಥದ್ದು, ಅದ್ರ ಬಗ್ಗೆ ಹೇಳೋದು ಸರ್. ಈ ಜೀವನ ಏನಿದೆ, ನಿವೃತ್ತಿ ಆದಮೇಲೆ ನಾನು ನಿವೃತ್ತಿ ಆಗಿಲ್ಲ. ಈ ರೀತಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಿರ್ತೀನಿ. ಶಾಲಾ ಮಕ್ಕಳಿಗೆ ಅವರು ಕರೆದ್ರೆ ಅಲ್ಲಿ ಹೋಗ್ತೀನಿ. ಲಾ ಕಾಲೇಜಸ್ಗೆ ಹೋದರೆ ಅಲ್ಲಿ ಹೋಗಿ ಅವರ ಪಾತ್ರ ಏನು, ಅವರು ಲೀಗಲ್ ಎಜುಕೇಷನ್ ಏನು, ಬೇರೆ ಟೆಕ್ನಿಕಲ್ ಎಜುಕೇಷನ್ ಏನು, ವಿದ್ಯಾರ್ಥಿಗಳ ಪಾತ್ರ ಏನು, ಸಮಾಜದ ಏಳಿಗೆಗೆ ಹೇಗೆ ನೀವು ಬುದ್ಧಿವಂತರಾಗಬೇಕು, ನಿಮ್ಮ ತಂದೆ ತಾಯಿಂದನೇ ಯಾವ ರೀತಿ ನೋಡ್ಕೋಬೇಕು, ಸಮಾಜದ ವ್ಯವಸ್ಥೆಯನ್ನು ಯಾವ ರೀತಿ ಸರಿಪಡಿಸಬೇಕು, ನೀವು ಯಾವ ರೀತಿ ದೇಶದ ಅಭಿವೃದ್ಧಿಗೆ, ಪ್ರಗತಿಗೆ ದುಡಿಬೇಕು, ಇವೆಲ್ಲ ಹೇಳ್ತಿರ್ತೀನಿ. ನಿವೃತ್ತಿ ಅಂತ ಹೇಳಿದ್ರೆ ನಾನು ಮನೆಯಲ್ಲಿ ಕೂತ್ಕೊಂಡಿಲ್ಲ. ಸಾರ್ವಜನಿಕವಾಗಿ ಇರುವಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಇಮಿಡಿಯೇಟಾಗಿ ರಿಯಾಕ್ಷನ್ ಆಗ್ತೀನಿ. ಅದನ್ನು ನಿನ್ನೆ ನೋಡಿ, ಮೊನ್ನೆ ಬೆಂಗಳೂರು ವಾಟರ್ ಸೀವರೇಜ್ ಸಪ್ಲೈ ಬೋರ್ಡು ವರ್ಸಸ್ ರಾಜಪ್ಪ ಕೇಸು 9 ಜನ ನ್ಯಾಯಮೂರ್ತಿಗಳು ತೀರ್ಪು 20ನೇ ತಾರೀಕು ಕೊಟ್ಟರು. 21ನೇ ತಾರೀಕು ಜಡ್ಜ್ಮೆಂಟ್ ರಿಲೀಸ್ ಮಾಡಿದ್ರು. ಸ್ಯಾಟರ್ಡೇನೇ ನಾನು ಒಂದು ಆರ್ಟಿಕಲ್ ಬರೆದಿದ್ದೀನಿ. 9 ಜನ ನ್ಯಾಯಮೂರ್ತಿಗಳ ತೀರ್ಪು, ಮೆಜಾರಿಟಿ 5 ಜನ, ಮೈನಾರಿಟಿ 4 ಜನ. ಅಂದರೆ ಎನಿ ಇಂಡಸ್ಟ್ರಿ ಅಂತ ಹೇಳ್ತಕ್ಕಂಥದ್ದು ಡೆಫಿನೇಷನ್ ಇದೆಯಲ್ಲ, ಅಂದರೆ ಹಾಸ್ಪಿಟಲ್ ಆಗಲಿ, ಕ್ಲಬ್ಗಳಾಗಲಿ, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ, ಸರ್ಕಾರ ನಡೆಸ್ತಕ್ಕಂತಹ ಸಂಸ್ಥೆಗಳಾಗಲಿ, ಕಂಪ್ನಿಗಳಾಗಲಿ, ಇವೆಲ್ಲ ಲಾಭ ಇಲ್ಲದಿದ್ದರೂ ಕೂಡ ಅದು ಇಂಡಸ್ಟ್ರಿ ಇಟ್ ಇಸ್ ಎ ಫೋರಮ್. ಯಾಕಂದರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್, ಕೈಗಾರಿಕೆ ವಿವಾದಗಳ ಕಾಯ್ದೆ 1947 ಸಂವಿಧಾನ ಬರೋಕ್ಕೆ ಮುಂಚಿತವಾಗಿ ಆಗಿರ್ತಕ್ಕಂಥ ಕಾಯ್ದೆ ಅದು. ಅದಕ್ಕೆ ಒಂದು ಫೋರಮ್ ಕೊಟ್ಟಿದ್ದರು. 48 ವರ್ಷಗಳ ಕಾಲ ತೀರ್ಪು, 5 ಜನ ಸಂವಿಧಾನದ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಇನ್ನೂ ಊರ್ಜಿತವಾಗಿ ಇತ್ತು. ಇವರು ಆ ವ್ಯಾಖ್ಯಾನ ಮಾಡೋಕ್ಕೆ ಮುಂಚಿತವಾಗಿ ಅದನ್ನು ಆ ಕಾಯ್ದೆನೂ ರಿಪೀಲ್ ಆಗೋಗ್ಬಿಟ್ಟಿದೆ. ಹೊಸ ಕಾನೂನು IPR ಬಂದಿದೆ, IRP, ಇಂಡಸ್ಟ್ರಿಯಲ್ ರಿಲೇಷನ್ ಅಂತ. ಅದಾದಮೇಲೆ ಇವಾಗ ಅದರ ಬಗ್ಗೆ 9 ಜನ ತೀರ್ಮಾನ ಮಾಡ್ತಕ್ಕಂಥದ್ದು ರೆಫರೆನ್ಸ್ ಮಾಡಿರೋದೇ ಸರಿ ಇಲ್ಲ ಅಂತ ಹೇಳಿ ನಾನು ಒಂದು ದೊಡ್ಡ ಆರ್ಟಿಕಲ್ ಬರೆದಿದ್ದೀನಿ. ಅಂದರೆ ನೀವು ಇತ್ತೀಚೆಗೆ ಕಾರ್ಯಕ್ರಮಗಳೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಕೂಡ ನೋಡಿದ್ರಿ. ಧರ್ಮಸ್ಥಳ ವಿಚಾರದಲ್ಲೂ ಕೂಡ ತಾವು ಪಾಲ್ಗೊಂಡಿದ್ರಿ. ಅಲ್ಲಿ SIT ರಚನೆ ಮಾಡಬೇಕಂತ ಕೂಡ ಹೇಳಿದ್ರಿ. SIT ರಚನೆ ಆಯಿತು, ಅದು ವರದಿನೇ ಕೊಟ್ಟಿಲ್ಲ. ಇದೆ. ಅದಕ್ಕೆ ಜನರು
ಭಾಳ ಸಕ್ರಿಯವಾದ ಪ್ರಜಾಪ್ರಭುತ್ವದಲ್ಲಿ ಪಾತ್ರ ವಹಿಸಬೇಕಾಗುತ್ತೆ. ಏನೇನು ಬರೀ ನೀವು ವೋಟ್ ಹಾಕಿಬಿಟ್ಟು ನಿಮ್ಮ ಜನಪ್ರತಿನಿಧಿಗಳನ್ನ ಅಲ್ಲಿ ಆಯ್ಕೆ ಮಾಡಿ ಸರ್ಕಾರ ರಚನೆ ಮಾಡಿಸೋದು ಒಂದೇ ಅಲ್ಲ ಕ್ರಮ. ಅವರು ಯಾವ ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರ ರಚನೆ ಮಾಡಿದ ಮೇಲೆ ಜನಪರವಾಗಿರ್ತಕ್ಕಂಥ ತೀರ್ಪುಗಳು ನಿಯಮಗಳನ್ನು ಕಾನೂನುಗಳನ್ನು ಮಾಡಿ ಶಾಸನಬದ್ಧ ಆಳ್ವಿಕೆ ಕೊಡ್ತಕ್ಕಂಥದ್ದು ಅವರ ಮೂಲಭೂತ ಕರ್ತವ್ಯ. ಅದು ನಡೀತಾ ಇಲ್ಲ. ಅದನ್ನು ನಾವು ಸುಮ್ಮನೆ ನಿಷ್ಕ್ರಿಯತೆಯಿಂದ ಇದ್ದರೆ ಅವ್ರು ಮಾಡಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಪ್ರಜಾಪ್ರಭುತ್ವದಲ್ಲಿ ಮತ ಹಾಕೋದು ಒಂದೇ ಅಲ್ಲ ಅವ್ರದ್ದು ಜವಾಬ್ದಾರಿ. ಅದರ ಜೊತೆಗೆ ಸರ್ಕಾರಗಳ ಕಾರ್ಯಕ್ರಮಗಳು ಸರಿ ಇದೆಯೇ, ಸರ್ಕಾರ ಒಳ್ಳೆಯ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದೆಯೇ, ಜನರಿಗೆ ನ್ಯಾಯವನ್ನು ಕೊಡಿಸ್ತಾ ಇದೆಯೇ, ಸಾಮಾಜಿಕ ನ್ಯಾಯವನ್ನು ಮಹಿಳೆಯರಿಗೆ ಕೊಡಿಸ್ತಾ ಇದೆಯಾ, ಕಾರ್ಮಿಕರಿಗೆ ಕೊಡ್ತಾ ಇದೆಯಾ, ಕೃಷಿ ಕಾರ್ಮಿಕರಿಗೆ ರೈತರಿಗೆ ಕೊಡ್ತಾ ಇದೆಯಾ ಅಂತಕ್ಕಂಥದ್ದನ್ನು ಪರಾಮರ್ಶೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಇಲ್ಲ ಕೂಡ ಮಾಡಬೇಕಾಗುತ್ತಲ್ವ ಸರ್? ಹೌದು, ಪ್ರಶ್ನೆ ಮಾಡ್ತಕ್ಕಂಥದ್ದಿದ್ರೇ ಸರಿಯಾಗಿ ಅವ್ರ ಕೆಲಸ ನಿರ್ವಹಿಸೋಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂದರೆ ಅದಕ್ಕೆ ಪ್ರಜಾಪ್ರಭುತ್ವಕ್ಕೆ ಅರ್ಥನೇ ಇಲ್ಲ. ಸರ್ಕಾರದವರಿಗೆ ಇವಾಗ ಪ್ರಣಾಳಿಕೆ ಕೊಡ್ತಾರೆ, ಏನೇನೋ ಹೇಳ್ತಾರೆ, ಮತ್ತು ನಂತರ ಬಿಡುಗಡೆ ಮಾಡೋದಿಲ್ಲ. ಎಲ್ಲ ಪ್ರಣಾಳಿಕೆ ಬರೀ ಪೇಪರ್ನಲ್ಲಿ ಇರ್ತದೆ. ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದನ್ನು ಡಿಮ್ಯಾಂಡ್ ಮಾಡ್ತಕ್ಕಂಥ ಜನರು ಬೇಕಲ್ರಿ. ಅದಕ್ಕೇ ಸಂಘಟನೆಗಳು ಯಾವಾಗಲೂ ನೀವು ಜನರು ಸಕ್ರಿಯ ಪಾತ್ರವನ್ನು ವಹಿಸಬೇಕಾಗುತ್ತದೆ. ತುಂಬ ಧನ್ಯವಾದ ಸರ್ ಮಾತಾಡೋದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಗೋಪಾಲ್ ಗೌಡ ಸರ್ ಅವರ ಒಂದು ಅಭಿಪ್ರಾಯ. ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಬಿಡದಿ ಯೋಜನೆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಅಹವಾಲನ್ನು ನಾವು ಸ್ವೀಕರಿಸಿದ್ದೇವಲ್ಲ, ವರದಿ ರೆಡಿ ಮಾಡಿದ್ದೇವಲ್ಲ, ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಇರುವಂಥದ್ದು, ಬಿಡದಿಯ ಸ್ಮಾರ್ಟ್ ಸಿಟಿ ಯೋಜನೆ ಇದೆಯಲ್ಲ, ಅದು ಸಂಪೂರ್ಣವಾಗಿ ಶಾಸನಬದ್ಧವಾಗಿಲ್ಲ, ಶೂನ್ಯವಾಗಿರುವಂಥದ್ದು. ಯೋಜನೆಯನ್ನು ಕೈ ಬಿಡಕ್ಕೆ ಆಗಿಲ್ಲ ಅಂದರೆ ನನ್ನ ಹತ್ರ ಬಂದು ಚರ್ಚೆ ಮಾಡಿ ಯಾವ ರೀತಿ ಕೈ ಬಿಡಬೇಕು ಈ ಯೋಜನೆ ಸಂಬಂಧಪಟ್ಟಂತೆ ಅನ್ನೋದಕ್ಕೆ ಎಲ್ಲವೂ ಕೂಡ ಅವಕಾಶ ಇದೆ ಅಂತ ಹೇಳಿರುವಂಥದ್ದು. ಅದರ ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದಷ್ಟು ಕಿವಿ ಮಾತನ್ನು ಹೇಳಿರುವಂಥದ್ದು. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.